ಬಿಜೆಪಿ. ಯಾಕೆ? ನಮ್ಮದು ಸರ್ಕಾರ ಬಿಜೆಪಿ. ಹೆಂಗದ? ಯಾಕೆ? ಮೋದಿ ಕಡೆ ಆಗ್ಲದ್ದ. ಮೋದಿನೇ ಯಾಕೆ ಆಗ್ಬೇಕು? ಮೋದಿ ರೊಕ್ಕ ಹಾಕ್ತಾನ, ಸಿದ್ದರಾಮಯ್ಯ ಏನಾಗ್ತಾನೆ? ಏನಾಗ್ತಾನೆ? ಏನ್ ಹಾಕಿಲ್ಲ ಸಿದ್ದರಾಮಯ್ಯ? ಏನ್ ಹಾಕಿಲ್ಲ? ಹೆಣ್ಮಕ್ಳು ಮಾಡ್ಯಾನ, ಗಂಡು ಮಕ್ಳು ಮಾಡ್ಯಾನ? ಏನ್ ಮಾಡ್ಬೇಕು? ಗಂಡು ಮಕ್ಳು ₹1 ಹೆಣ್ಮಕ್ಳು ಮಾಡ್ಯಾನ ಫ್ರೀ, ಎಲ್ಲದ ಫ್ರೀ ಮಾಡ್ಯಾನ ನೋಡ್ರಿ. ಗಂಡು ಮಕ್ಕಳಿಗೆ ₹1 ಮಾಡ್ಬೇಕ. ಸ್ವಲ್ಪ ರೋಡಿಗೆ ಎಲ್ಲ ಇರ್ಬೇಕಲ್ಲಿ ಆಕ್ಸಿಡೆಂಟ್ ಆಗಿ ಸಾಯ್ತಾರ. ಕುಡ್ದು ಮಾಡ್ತಾರ. ₹100 ಇದ್ರೆ ಬ್ರಾಂಚಿ ಶಾಪಿಗೆ ಹೋಗ್ತಾರ. 2-2 ಸಾವಿರ ಕೊಟ್ಟು ಅವ್ರು ಮತ್ತೆ ಏನ್ ಮಾಡ್ಕೊಂಡಿ? ಅವ್ರಿಗೆ ಹೆಣ್ಮಕ್ಳು ಆದ್ರೆ ಮನೆ ಬಾಳಾಗ ಮಾಡ್ತಾರ ಅಷ್ಟೇ. ಕಾಂಗ್ರೆಸ್. ನಾವು ಕಾಂಗ್ರೆಸ್ ಅಂತ ಕೊಡಕದ ಕಾಂಗ್ರೆಸ್ಸಿಗೆ ಹಾಕೋದು ಪಕ್ಕ. ಕಾಂಗ್ರೆಸ್ ಗ್ಯಾರಂಟಿ ಕಾಂಗ್ರೆಸ್. ನಮಸ್ಕಾರ, ತಮ್ಮ ಹೆಸರು? ಮಂಜು ಅಂತಂದೇಳಿ. ಏನ್ ಕೆಲಸ ಮಾಡ್ತೀರಿ? ಹೂವಿನ ವ್ಯಾಪಾರ ಮಾಡ್ತೀವಿ. ಈಗ MP ಎಲೆಕ್ಷನ್ಸ್ ಬಗ್ಗೆ ಏನ್ ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಅಂದ್ರೆ ಮೋದಿ ಬಂದ್ರೆ ಒಳ್ಳೇದಂತ ಒಂದು ಹೇಳಿ ಕೇಳ್ಕೊಂತೀವಿ. ಹೆಂಗಂದ್ರೆ ಪಾಕಿಸ್ತಾನ ಕಡೆ ಯಾವ ಬರ್ದಪ್ಪ ಅಂದ್ರೆ ಮೋದಿ ಬರ್ಬೇಕು. ನಮ್ಮ ಇಂಡಿಯಾ ನಮ್ಮ ಕೈಗೆ ಇರ್ಬೇಕಪ್ಪ ಅಂದ್ರೆ ಮೋದಿನೇ ಬರ್ಬೇಕು, ಮೋದಿ ಸರ್ಕಾರನೇ ಬರ್ಬೇಕು. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನಿದೆ ಸರ್? ನಮ್ಮ ಅಭಿಪ್ರಾಯ ಮೋದಿಯವರೇ ನೆಕ್ಸ್ಟ್ ಪ್ರಧಾನಿ ಆಗ್ಬೇಕನ್ನೋದು. ಯಾಕೆ? ಅವರಿಂದ ಒಳ್ಳೊಳ್ಳೆ ಕೆಲಸಗಳು ಅಭಿವೃದ್ಧಿ ಆಗಿದ್ದಾವೆ. ಅವ್ರು ಬಂದಲ್ಲಿದ್ದನ್ನು ಡಿಜಿಟಲ್ ಆಗಲ್ಲ ಅಂತ ಹೇಳ್ತಾ ಇದ್ರು. ಪ್ರತಿಯೊಂದು ಮಿರ್ಚಿ ಶಾಪಲ್ಲಿ ಕೂಡ ಇವತ್ತು ಡಿಜಿಟಲ್ ಆನ್ಲೈನ್ ನಡೀತಾ ಇದೆ. ಅವ್ರು ಏನು ಆಗಲ್ಲ ಅಂತ ಇದ್ರು ಕಾಂಗ್ರೆಸ್ನವರು, ಇವತ್ತು BJPಯಿಂದ ಅದು ಸಾಧ್ಯ ಆಗಿದೆ. ಡಿಜಿಟಲ್ ಆಗಿರೋದ್ರಿಂದ ಏನು ಉಪಯೋಗ ಆಗಿದೆ? ಎಲ್ಲ ಆನ್ಲೈನ್ ಆಗೋದ್ರಿಂದ ಕರಪ್ಷನ್ ಕಡಿಮೆ ಆಗಿದೆ. ಪ್ರತಿಯೊಂದು ಕರಪ್ಷನ್ ನೋಟ್ಸ್ ಎಲ್ಲ ಫಸ್ಟ್ ನೋಟ್ ಬ್ಯಾನ್ ಆಯಿತು. ನಂತರ ಕಾಶ್ಮೀರ್ ಆರ್ಟಿಕಲ್ 370 ಕ್ಯಾನ್ಸಲ್ ಆಯಿತು. ಎಲ್ಲ ಒಳ್ಳೊಳ್ಳೆ ಅಭಿವೃದ್ಧಿಗಳಾಗಿದ್ದಾವೆ, ಹೇಳ್ಕೊಳ್ಳಾರ್ದಷ್ಟು ಸಾಧನೆಗಳಾಗಿದ್ದಾವೆ. ಈ ಸಾರಿ ಬಂದ್ರೂ ಇನ್ನೂ ಒಳ್ಳೊಳ್ಳೆ ಸಾಧನೆಗಳಾಗುತ್ತೆ. ಈಗ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಬಗ್ಗೆ ಏನಿದೆ? ಅಭ್ಯರ್ಥಿಗಳ ಬಗ್ಗೆ ಈಗ ಅಭ್ಯರ್ಥಿ ಯಾರು ಅನ್ನೋದಕ್ಕಿಂತ ಮುಂಚೆ BJP ಓಟ್ ಹಾಕಿದರೆ ಮೋದಿಯವ್ರು ಗೆಲ್ಲಬೇಕಷ್ಟೇ. ಅಭ್ಯರ್ಥಿ ಇಲ್ಲಿ ಮುಖ್ಯ ಅಲ್ಲ. ಮೋದಿಯವ್ರು ಜಯಶಾಲಿ ಆಗೋದಕ್ಕೋಸ್ಕರ BJP ಓಟ್ ಮಾಡಿ. ನೀವು ಅಭ್ಯರ್ಥಿ ನೋಡಲ್ಲ ಹಾಗಾದ್ರೆ? ಅಭ್ಯರ್ಥಿ ಇಲ್ಲ, ಇಲ್ಲಿ ಪಕ್ಷ ಮುಖ್ಯ. ಈಗ ಎಲೆಕ್ಷನ್ಸ್ ಬಂದಾಗೆಲ್ಲ ಓಟ್ ಮಾಡಿರಿ? ಮಾಡಿರಿ. ಈಗ MP ಎಲೆಕ್ಷನ್ಸ್ ಬರತೈತಿ, ನಿಮ್ಮ ಅಭಿಪ್ರಾಯ ಏನೈತ್ರಿ? ಕಾಂಗ್ರೆಸ್ ಮಾಡ್ಬೇಕಂತ ಮಾಡಿವಿ. ಯಾಕೆ? ಯಾಕೆ? ಯಾವೆಲ್ಲ ಅದನ್ನ ಮಾಡಿದ್ವಿ ನಾವು. ಏನೇನು ಅಭಿವೃದ್ಧಿ ಆಗಿದಾವೆ ಇವಾಗ ಹೊಸಪೇಟೆಗೆ? ಏನು ಗೊತ್ತಿಲ್ಲ ಸರ್ ಅಂಥವೆಲ್ಲ. ಕೇಂದ್ರ ಸರ್ಕಾರದ ಯೋಜನೆಗಳನ್ನು ನೀವು ಪಡ್ಕೊಂಡಿರಿ? ಏನು ಪಡ್ಕೊಂಡಿಲ್ಲ. ಇಲ್ಲ ರಾಜ್ಯ ಸರ್ಕಾರದ ಯೋಜನೆಗಳು? ಯಾವುದು ಏನಿಲ್ಲ ಸರ್, ನಾವು ಸುಮ್ಮನೆ ನಮ್ಗೆ ಯಾವಾಗ ಗೊತ್ತಿಲ್ಲ. ಇಂಥ ಮಾಡ್ಕೊಂಡು ತಿನ್ನೋದು ಜೀವನ ಮಾಡೋದು ಅಷ್ಟೇ. ನಮ್ಗೆ ಇನ್ನೇನೆಲ್ಲ ಅಕ್ಕಿ ಕೊಡ್ತಾರೆ, ಅಕ್ಕಿ ತಿಂತೀವಿ, ಅಂದ್ಬಿಟ್ರೆ ಏನಿಲ್ಲ. ಅಲ್ಲ ಬಡವ್ರಿಗೆಲ್ಲ ಇವಾಗ ಕಾಂಗ್ರೆಸ್ ಬಂದಿತ್ತಲ್ಲ, ಇವರು ಸಿದ್ದರಾಮಯ್ಯರು ಇದು ಮಾಡಿದ್ರು ಇವಾಗ ಬಡವ್ರಿಗೆಲ್ಲ. ಮೊದಲು ಅವರು ಕೆಲವರೆಲ್ಲ ಬಡವ್ರು ಏನಂತಾರೆ ಇವಾಗ, ಮೊದಲು ₹2,000 ಆಗ್ತಾಯಿದ್ದಾರೆ, ಕರೆಂಟ್ ಬಿಲ್ ಇಲ್ಲ, ಅಕ್ಕಿದು ಬರ್ತದೆ, ಎಲ್ಲ ಬರ್ತದೆ ಅಂತ ತುಂಬ ಬಡವರು ಸ್ವಲ್ಪ ಅಭಿವೃದ್ಧಿ ಆಗಿದ್ದಾರೆ. ಕೆಲವರಿಲ್ಲ. ನಾವು ಯಾವಾಗಲೂ ರನ್ನಿಂಗ್ ಬೇಕು, ನಮಗೆ ಕೇಂದ್ರ ಸರ್ಕಾರದಿಂದ ನಮಗೆ ಬೇಕಂದರೆ BJP ಬರಬೇಕು ಅಂತಿದ್ದಾರೆ. ಕೆಲವ್ರು ಹಿಂಗೆ ಹೇಳ್ತಾ ಇದ್ದಾರೆ ಸರ್, ಕೆಲವ್ರು ಹಂಗೆ ಹೇಳ್ತಾ ಇದ್ದಾರೆ. BJP ಹೊಸಪೇಟೆಯಲ್ಲಿ ಯಾವ ರೀತಿ ಇದೆ? ಹೊಸಪೇಟೆಯಲ್ಲಿ ಸರ್ ಕೆಲವರು ಅರ್ಧ ಕಾಂಗ್ರೆಸ್ ಹೇಳ್ತಾ ಇದ್ದಾರೆ ಸರ್, ಅರ್ಧ BJP ಹೇಳ್ತಾ ಇದ್ದಾರೆ ಸರ್. ಕೆಲವರು ಆ ಕಡೆ ಇದ್ದಾರೆ ಸರ್, ಕೆಲವರು ಈ ಕಡೆ ಇದ್ದಾರೆ, ಹೇಳಕ್ಕೆ ಬರಲ್ಲ. ಮೋದಿನೇ ಬರ್ಬೇಕು. ಈಗ ನೋಡ್ತಿದ್ದೀವಲ್ರಿ ಸರ್, ಎಲ್ಲ ಮುಸಲ್ಮಾನರಿಗೆ ಸಪೋರ್ಟ್ ಅಲ್ಲ, ಮೋದಿನೇ ಬರಬೇಕು. ದೇಶ ಉದ್ಧಾರ ಆಗಬೇಕು, ದೇಶ ಉಳಿಬೇಕಂದ್ರೆ ರಾಮ ಮಂದಿರ ಕಟ್ಟಿದ್ದಾನೆ, ಒಳ್ಳೆ ಕೆಲಸಗಳು ಮಾಡಿದ್ದಾನೆ. ಮೋದಿನೇ ಬರಬೇಕು, ಮೋದಿನೇ ಬರೋದು, ಮೋದಿನೇ ಬರಬೇಕು, ಮಾಡಬೇಕು, ಜನ ಸಪೋರ್ಟ್ ಮಾಡಬೇಕು. ಆಯ್ತು. ಇಲ್ಲಿ ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ? ಅಭ್ಯರ್ಥಿಗಳು ನೋಡಿ ಹಾಕಲ್ಲ ಸರ್, ಮೋದಿ ನೋಡಿ ₹1,000 ಮಕ್ಕಳು ನೋಡಿ, ಹೆಣ್ಮಕ್ಳು ₹2,000 ಮಕ್ಕಳು ನೋಡಿ ಆಸೆ ಬಿದ್ದು ಕಾಂಗ್ರೆಸ್ ಬಂದಿದೆ. ಇನ್ನೊಂದಡಿ 7 ಜನದ ಕಾಂಗ್ರೆಸ್ ಬರಂಗಿಲ್ಲ, ಆನಂದ್ ಸಿಂಗನೇ ಬರೋದು ಇನ್ನೊಂದಟಿಗೆ. ಸರ್ ನಮಸ್ಕಾರ, ತಮ್ಮ ಹೆಸರು? ನನ್ನ ಹೆಸರು ವಿನೋದ್ ಅಂತೇಳಿ. ಏನು ಕೆಲಸ ಮಾಡ್ತೀರಿ? ನಾನು ರಿಟೈರ್ಡ್ ಎಂಪ್ಲಾಯಿ. ಸರ್ ಇವಾಗ MP ಎಲೆಕ್ಷನ್ಸ್ ಬರ್ತಾ ಇದೆಯಲ್ಲ, ಹೌದು. ನಿಮ್ಮ ಅಭಿಪ್ರಾಯ ಏನಿದೆ? ಏನಿದೆ ಅಂದರೆ ಇಲ್ಲಿ ಕಾಂಗ್ರೆಸ್ಸು 5 ಫ್ರೀ ಕೊಡ್ತಾ ಇದೆ ಅಂತೇಳಿ ಜನ ಅವರಿಗೆ ಓಟ್ ಹಾಕ್ತಾರೋ ಏನೋ. ಆದರೆ ಮೋದಿಯವರು ಬಂದರೆ ನಮ್ಮ ದೇಶ ಒಳ್ಳೆಯದಾಗುತ್ತೆ. ಪ್ರಪಂಚದಲ್ಲಿ ನಾವು ಭಾರತಕ್ಕೆ ಒಂದು ಒಳ್ಳೆ ಹೆಸರಿರುತ್ತೆ. ಆದ್ದರಿಂದ ಮೋದಿಯವರೇ ಬರಬೇಕು ಅಂತೇಳಿ ನಮ್ಮ ಅಭಿಪ್ರಾಯ. ಈ BJP ಸರ್ಕಾರದಿಂದ ನಮ್ಗೆ ಭಾಳ ಅನುಕೂಲ ಆಗೈತಿ. ಮೋದಿ ಅವರಿಂದ ನಮಗೊಂದು ಅನುಕೂಲ ರೀತಿಯಾಗಿ ಐತಿ. ಈ ಫುಟ್ಪಾತ್ ಲೋನ್ಗಳು ಇರ್ಬೋದು, ಬಡ ಬಗ್ಗರಿಗೆ ಸ್ವಲ್ಪ ಅನುಕೂಲ ರೀತಿಯಾಗಿ ಅವರು ಒಂದು ಸ್ಪಂದಿಸ್ತಾರಂತೇಳಿ ನಾವು BJPನ ಈ ಸರಿ ಓಟ್ ಮಾಡ್ಬೇಕು ಅನ್ಕೊಂಡ್ರಿ. ಹೆಣ್ಮಕ್ಳು ಫ್ರೀ ಮಾಡಿ ನಮಗೆಲ್ಲ ನಿಂತ್ಕೊಂಡು ಓಡಾಡ್ತಾವ್ರಿ.
ಎಲ್ಲ ಎಲ್ಲಿದ್ದಾರ ಬರಲಿ, ಹೊಸಪೇಟೆಯಿಂದ ಅರ್ಪಣೆಯಿಂದ ಇಲ್ಲಿ ಬಂದ್ರೆ ನಿಂತ್ಕೊಂಡ ಬರ್ಬೋದು. ಎಲ್ಲ ಅವ್ರಿಗೆಲ್ಲ ಫ್ರೀ ಮಾಡಿ ಹೆಣ್ಮಕ್ಳಿಗೆ. ಅದನ್ನ ಒಂದು ಸ್ವಲ್ಪ ಸ್ಕೂಲಿಗೆ ಆಗಲಿ ಆಸ್ಪತ್ರೆಗೆ ಆಗಲಿ ಮಾಡಿದ್ರೆ ನಮಗೆ ಒಂದು ಸ್ವಲ್ಪ ಸೌಕರ್ಯ ಅನುಕೂಲ ಇರ್ತದೆ. ಅಷ್ಟೇ ಹೇಳೋದು, ನಾವು ಇನ್ನೇನು ಹೇಳೋಕ್ಕಾಗಲ್ಲ. ಅಭ್ಯರ್ಥಿಗಳು ಯಾರು ಅವ್ರ ಬಗ್ಗೆ ಏನು ಅಭ್ಯರ್ಥಿ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ಮೋದಿಗೆ ನಾವು ಹಾಕೋದು ಯಾಕೆ ನಾವು ಉಳಿಬೇಕಂದ್ರೆ ಅದಕ್ಕೆ ಹಾಕ್ಬೇಕು. ಈಗ ನೋಡಿಗೆ ಕಾಂಗ್ರೆಸ್ಗೆ ಹಾಕಿದೀವಿ, ಏನೈತೆ ನಮ್ದು ಎಲ್ಲದು ಎಲ್ಲ ಫ್ರೀ ಯೋಜನೆ ನಮ್ದ್ರಾಗ ತಕ್ಕಂಡು ನಮ್ದ್ರಾಗ ಕೊಡ್ತಾನತ್ತ. ನಮ್ಗೇನು ಮಾಡ್ಯಾನ ಫ್ರೀನ? ಯಾವ್ದು ಅದೇಂಗೆ ನಮ್ದು ತಗೊಂಡು ನಮ್ಗೆ ಕೊಡ್ತಾರೆ. ಅಕ್ಕಿ ರೇಟ್ ಆಗೈತೆ, ಬ್ಯಾಳಿ ರೇಟ್ ಆಗೈತೆ, ಎಣ್ಣೆ ರೇಟ್ ಆಗೈತೆ, ಕಾಗೆಡ್ಡೆ ರೇಟ್ ಆಗೈತೆ, ಪ್ರತಿಯೊಂದು ರೇಟ್ ನೋಡಲ್ಲಿ 100 ರೂಪಾಯಿ ಮಾರು ಹೂವನ್ನ. ಬಡವ್ರ ಬಗ್ಗೆ ಹೆಂಗೆ ಒಯ್ಬೇಕು ಮತ್ತೆ? ಎಲ್ಲದ ರೇಟ್ ಅಲ್ಲ, ಏನು ಸವೈತಿ? ಕಾಗೆಡ್ಡೆ 100 ರೂಪಾಯಿ kg ಏನೈತಿ? ಅವಾಗ ನಾಗಿದ್ರಪ್ಪ ಅಂದ್ರೆ ಆತ ಇದು ಬಂತು, BJP ಬಂತು, ಅವಾಗನ ಸ್ವಲ್ಪ ಸೋವಿತ್ತು. ನಾವು ಹಾಕ್ಯಂದೆ ಮೈ ಮೇಲೆ. ಎಲೆಕ್ಷನ್ಸ್ ಬಗ್ಗೆ ಏನು ಅಭಿಪ್ರಾಯ ನಿಮಗೆ? MP ಎಲೆಕ್ಷನ್ ಅಂದರೆ BJP ಬಂದರೆ ಒಳ್ಳೇದಾಗ್ತದೆ ಸರ್. ಯಾಕೆ? ಇಲ್ಲ, ಅಭಿವೃದ್ಧಿ ಮಾಡ್ತಾರೆ. BJP ಬಂದರೆ ಒಂದು ಸ್ವಲ್ಪ ನಮ್ಮ ಹೊಸಪೇಟೆ ಅಂಬೋದು ಅಭಿವೃದ್ಧಿ ಆಗ್ತೈತಿ. ಮತ್ತು ಬೇರೆ ಬಂದಪ್ಪ ಅಂದರೆ ಈಗ ಬಂದರೆ ML ಏನು ಕೆಲಸ ಮಾಡೋಂಗಿಲ್ಲ, ಸುಮ್ಮನೆ ಮನೆಗೆ ಕೂತಿರ್ತಾನೆ, ಎದ್ದು ಬರೋಂಗಿಲ್ಲ. ಜನಗಳು ಮಂತ್ಯಾಕೆ ಹೋದ್ರು ಕೂಡ ಜನಗಳನ್ನ ಕೇರ್ ಮಾಡೋದಿಲ್ಲ ಸರ್. ಅದು ನಮಗೆ ಗೊತ್ತಿಲ್ಲ, ಅಲ್ಲಿ ಯಾರು ಬಂದಿರಿ, ಅವ್ರನ್ನ ಯಾರು ನೋಡಲ್ಲ, ನಮ್ಮ ಹೊರಗದಾರ, ಅವ್ರು ಕೂಟ ಕೇಳ್ರಿ ಅಂದ್ಬಿಡ್ತಾರೆ. ಹಂಗಾಗಿ ಇಲ್ಲಿ ಬಂದರೆ ಇದು ML ಸುಮ್ಮನೆ ವೇಸ್ಟ್. ಈಗ MP ಅವ್ರು ಯಾರಿದ್ದಾರೆ ಇಲ್ಲಿ? MP ಇಲ್ಲಲ್ಲ ಸರ್, ರಾಮುಲ್ ಬರ್ಬೇಕು ಸರ್. ರಾಮುಲ್ ಗೆದ್ದನಪ್ಪ ಅಂದ್ರೆ BJP ಬಂದಪ್ಪ ಅಂದ್ರೆ ನಮ್ಮ ಹೊಸಪೇಟೆ ಉದ್ಧಾರ ಆಗ್ತೈತೆ. ಅನಿಸಿಕೆ ಅಂದರೆ ಈಗ ತಮಗೆಲ್ಲ ನೋಡ್ತಾ ಇದ್ರಿ ನೇಹಾಂದ ಅತ್ಯಾಚಾರ ಯಾವ ಥರ ಒಂದು ಎಲ್ಲರೂ ತಲೆ ತಗ್ಸುವಂಥದ್ದು ಆಗ್ತಾಯಿದೆ. ಪ್ರತಿಯೊಂದು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ನಡೀತಾನೇ ಇದೆ. ಸಿಕ್ಕಾಪಟ್ಟು ಹೆಣ್ಮಕ್ಳಿಗೆ ಹೆಂಗೆ ಇದಪ್ಪ, ಬಡ ಹೆಣ್ಮಕ್ಳು ಹೊರಗೆ ಬಂದು ಓದೋದು ಕಷ್ಟ ಆಗೈತೆ ಇವಾಗ. ಅಂಥ ಹೆಣ್ಣುಮಕ್ಕಳಿಗೆ ರಕ್ಷಣೆ ತರುವಂಥ ಕಾಯ್ದೆ ಕಾನೂನು ಬರಬೇಕು. ಹೆಣ್ಣು ಮಕ್ಕಳನ್ನ ಈಗ ಎಲ್ಲ ಸಾಕಷ್ಟು ಕೊಟ್ಟಿದ್ದಾರೆ, ಒಳ್ಳೆಯದಾಗಲಿ ಹೆಣ್ಮಕ್ಳಿಗೆ ಅನುಕೂಲ ಆಗಲಿ ಅಂತ ಗ್ಯಾರಂಟಿಗಳು ತೊಗೊಂಬಂದಿದ್ದಾರೆ. ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಸಿಗುವಂಥ ಗ್ಯಾರಂಟಿ ನಮಗೆ ಬೇಕು. ಆ ಒಂದು ಸರ್ಕಾರ ಕಾನೂನು ಅಡಿಯಲ್ಲಿ ಅದನ್ನು ಜಾರಿಗೆ ತರಬೇಕು. UP ಹೆಂಗೆ ಯೋಗಿ ಆದಿತ್ಯನಾಥ್ ಅವರು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಟ್ಟಿದ್ದಾರೆ ಅಂತ UPಯಲ್ಲೇ ಇವತ್ತು ಹೆಣ್ಣು ಮಕ್ಕಳು ಧೈರ್ಯದಿಂದ ಓಡಾಡ್ತಾ ಇದ್ದಾರೆ. ನಾವು ಭಾರತಾಂಬಿ ಮಕ್ಕಳಾಗಿ ನಮಗೆ ಧೈರ್ಯದಿಂದ ಓಡಾಡೋಕ್ಕೆ ಆಗ್ತಾ ಇಲ್ಲ. ಈ ಯಾವುದೇ ಸರ್ಕಾರ ಆಗಿರಲಿ ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿಯನ್ನು ತಗೊಂಡು ಹೆಣ್ಮಕ್ಳಿಗೆ ರಕ್ಷಣೆ ಕೊಡುವಂಥದ್ದು ಮುಂದಿನ ನಿರ್ಣಯಗಳನ್ನು ತಗೋಬೇಕು. ನೋಡ್ರಿ ಇಂಥವ್ರೆಲ್ಲ ಪಾಪ ಒಳ್ಳೇದಾಗಬೇಕು. ನೋಡಿ ಇನ್ನು ಎಷ್ಟು ದಿನ ಆಗ್ತಿದೆ ಎಲ್ಲ ಪಾಪ ಇಂಥವೆಲ್ಲ ಬಡ ಬಗ್ಗರೆಲ್ಲ ಒಳ್ಳೇದಾಗಬೇಕು. ಫೀಸ್ ಎಲ್ಲ ಒಂದೇ ಲೆವೆಲ್ ಆಗಬೇಕು. ಹೇಳ್ಬೇಕು ಅಂಥದ್ದಾಗಬೇಕು. ಸುಮ್ಮನೆ ಬಸ್ಸಿಗಿಸ್ಸು ನಾನು ಏನು ಮಾಡ್ತೀವಿ? ಹೌದಲ್ಲ, ಒಳ್ಳೇದಾಗಬೇಕು, ಉಪಯೋಗ ಆಗ್ಬೇಕು ಮನುಷ್ಯನೇ. ಅಂತಾರೆ ಬಡ ಬಗ್ಗರಿಗೆ ಎಲ್ಲರೂ ಒಂದೇ ಇದಾಗಬೇಕು. ಇದಕ್ಕೆ ಏನು ಹೇಳಿ? ಹೌದು, ಇಲ್ಲಿ MP ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ಏನು ಹೇಳ್ತೀರಿ? ಹೇಳ್ತಿಲ್ಲ, ರಾಮುಲ್ ತುಕಾರಾಮ್ ಅವರು ಈಗ ಪೈಪೋಟಿ ಇದೆ ಅನ್ಸುತ್ತಾ ಸರ್ ನಿಮಗೆ? ರಾಮುಲ್ ಬರ್ತಾನೆ. ಮೊದಲು ಹಳೆ ಕ್ಯಾಂಡಿಡೇಟು ಬಳ್ಳಾರಿ ತುಕಾರಾಮ್ ಸಂಡೂರು ಅದು ರಾಮುಲ್ ಬರೋರು. ತಮ್ಮ ಹೆಸರು? ನಾರಾಯಣಪ್ಪ ಅಂತ. ಏನು ಕೆಲಸ ಮಾಡ್ತೀರಿ? ಏನು ರಿಟೈರ್ಮೆಂಟ್. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆಯಲ್ಲ, ನಿಮ್ಮ ಅಭಿಪ್ರಾಯ ಏನಿದೆ? ಬರೋಬ್ಬರಿ ಎಲ್ಲ ನುಡಿದೈತೆ, ಮತ್ತು BJP ಮಾಡ್ಬೇಕಂತ ಮಾಡೀವಿ. ಯಾಕೆ? ಸ್ವಲ್ಪ ಒಳ್ಳೆ ಕ್ಯಾಂಡಿಡೇಟ್ ಇದ್ದಾನೆ ಮೇಲೆ. ಇಲ್ಲಿ ಈಗ ಅಭ್ಯರ್ಥಿಗಳು ಯಾರಿದ್ದಾರೆ? ಇಲ್ಲಿ ಅಭ್ಯರ್ಥಿಗಳು ಇರ್ತಾರೆ ಗವಿಯಪ್ಪರು. ಏನು ಕೆಲಸ ಇಲ್ಲ ಬಹುಶಃ, ಮತ್ತು ಅದನ್ನ ಮಾಡೋಣ ಅಂತ ಮಾಡೀವಿ. ಯಜಮಾನ್ರು ನಮಸ್ಕಾರ, ತಮ್ಮ ಹೆಸರು? ನಮಸ್ಕಾರ, ನಾವು ಚೆಲ್ಲವದೆ ಆನಂದ್ ಅಂತೇಳಿ. ಏನು ಕೆಲಸ ಮಾಡ್ತೀರಿ? ನಾವು KRS ಪಕ್ಷ ವಿಜಯನಗರ ಜಿಲ್ಲಾಧ್ಯಕ್ಷ ನಾನು. ಸರ್ ಹೇಳಿ, ಇವಾಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯಗಳು? ಏನು ಅಭಿಪ್ರಾಯಗಳು ಅಂತಂದರೆ ಜನಗಳಿಗೆ ಈ ಪಕ್ಷಗಳು, ಈ JCB ಪಕ್ಷಗಳು ಅವ್ರ ಮೇಲೆ ಇವ್ರ ಮೇಲೆ ಅವರು ಹಿಂಗೆ ಹೇಳ್ತಾ ಇರ್ತಾರೆ. ಜನಗಳು ಮಾತ್ರ ಇವ್ರು ಏನು ಕೆಲಸ ಮಾಡಿಕೊಡಲ್ಲ ಇವರು. ಏನು ರೀ, ಇವತ್ತು ತೆರಿಗೆ ನೋಡಿದರೆ 1/10 ತೆರಿಗೆ ಆಗೈತೆ ಇವತ್ತು ವಿಜಯನಗರ ಜಿಲ್ಲೆದಾಗ. ಬಡವರು, ಸಾಮಾನ್ಯ ಬಡವರು ಜೀವನ ಮಾಡೋಕೆ ಆಗ್ತಾಯಿಲ್ಲ. ಇವ್ರೇನು 5 ವರ್ಷಕ್ಕೊಂದ್ಸಲ ಗಿಮಿಕ್ ಮಾಡ್ತಾರೆ. ಅವ್ರಿಗೆ ಮಾಡ್ತಾರೆ, ಇವ್ರಿಗೆ ಮಾಡ್ತಾರೆ. ಈ ಸರ್ಕಾರನೇ ಇವ್ರದೇ ಬೇಡ. ಈ ಬ್ರಿಟಿಷ್ ಸರ್ಕಾರ ಏನು ಮೊದಲಿತ್ತಲ್ಲ, ಆ ಸರ್ಕಾರ ಮಾಡಿದ್ರೇ ಚೆನ್ನಾಗಿರ್ತೈತಿ. ಏನೈತಿ ಇದರಲ್ಲಿ? ಏನು ಉಪಯೋಗ ಇಲ್ಲ. ಜನಗಳು, ಸಾಮಾನ್ಯ ಜನಗಳು ಇವತ್ತು ಒಂದು ಕೂಲಿ ಮಾಡೋ ಜನ ಟ್ಯಾಕ್ಸ್ ಕಟ್ತದ. ನಾವು ಇವ್ರು ಬೇಕಾ ನಮಗೆ? ಇವ್ರು ಬೇಡ. ಇವರು ಹೊಸಪೇಟೆ ರೈತರ ಪ್ರಮುಖವಾಗಿ ಎದುರಿಸ್ತಕ್ಕಂಥ ಸಮಸ್ಯೆ ಏನು?
ರೈತರಾಗ್ತಾನೆ ಒಂದು ಫ್ಯಾಕ್ಟ್ರಿ ಶುಗರ್ ಫ್ಯಾಕ್ಟ್ರಿನೇ ಅದನ್ನು ಇವತ್ತಿನವ್ರಿಗೆ ಯಾರು ಧ್ವನಿ ಇವತ್ತು ಶಾಸಕರಿಂದ ಆದಂಥ ಶಾಸಕರಾದರು ಉಸ್ತುವಾರಿ ಆದರು ಇವತ್ತು ಅದ್ರ ಬಗ್ಗೆ ಏನು ಧ್ವನಿನೇ ತೊಗೊಂಡಿಲ್ಲ. ಇವತ್ತು ಯಾರು ಗವಿಯಪ್ಪನವ್ರು ಆಯಿದ್ರು ಅವರು ಕೂಡ ಅದ್ರ ಬಗ್ಗೆ ಏನೂ ತೊಗೊಂಡಿಲ್ಲ. ಬರೀ ಮಾಡ್ತು ಆಶ್ವಾಸನೆ ಬರೀ ಅವ್ರು ಏನು ಗೆಲ್ಲ ತನಕ ಮಾತ್ರ ಆಶ್ವಾಸನೆ ಮಾಡ್ತಾರೆ. ಅದಕ್ಕೆ ಈಗ ನಾವು ಮುಂದಿನ ಪೀಳಿಗೆಯಲ್ಲಿ ನಮ್ಮ KRS ಪಕ್ಷಕ್ಕೆ ನೀವು ಜನಸೇನೆ ಮಾಡಿರಿ, ಅದನ್ನು ನಾವು ಒಳ್ಳೆಯ ಕೆಲಸಗಳು ಮಾಡ್ತೀವಿ. ಆದರೆ ಈಗ ಆಲ್ರೆಡಿ ನಾವು ಈ MLA MP ಗಳ ಕೆಲಸಗಳು ನಾವು ಮಾಡ್ತಾಯಿದ್ವಿ. ಇವತ್ತಿಗೆ 6ನೇ ವರ್ಷ ನಮ್ಮದು KRS ಪಕ್ಷ. ನಾವು ಆಲ್ರೆಡಿ ಮಾಡ್ತಾನೇ ಇದ್ವಿ ಕೆಲಸ, ಸೋಷಿಯಲ್ ವರ್ಕಾಗಿ ಎಲ್ಲರಿಗೆ ಮಾಡ್ತಾಯಿದ್ವಿ ನಾವು. ಯಾರು ಜನ ಬರ್ತಾರ ಯಾರಿಲ್ಲ, ಹಾಸ್ಪಿಟ್ಲ್ ಆಗಲಿ ಮುನ್ಸಿಪಾಲ್ಟಿ ಆಗಲಿ ತಾಲೂಕು ಆಫೀಸ್ ಆಗಲಿ ಎಲ್ಲರಿಗೂ ಮಾಡ್ತಾನೆ ಇದ್ದೀವಿ ನಾವು. ಬರೀ ಜನಗಳು ಬದಲಾಗಬೇಕು. ಜನಗಳು ಬದಲಾದ್ರೆ ಮಾತ್ರ ಮುಂದೆ ನಾವು ಈ ದೇಶ ಚೆನ್ನಾಗಿರ್ತೈತೆ. ಜನ ಬದಲಾಗಿಲ್ಲ ಅಂದರೆ ಇಂಥವ್ರಿಗೆ ಪಂಡ ಪೋಖ್ರಿಗಳಿಗೆ ನಾವು 500,000 ರೂಪಾಯಿಗೆ ನಾವು ಮಾರ್ಕೊಂಬಿಟ್ನಿ ಅಂದರೆ ನಮ್ಮ ಜೀವನ ಇಷ್ಟೇ. ಸರ್ ನಮಸ್ಕಾರ, ತಮ್ಮ ಹೆಸರು? ಮಂಜುನಾಥ್. ಏನು ಕೆಲಸ ಮಾಡ್ತೀರಿ? ನಾವು ಟ್ಯಾಕ್ಸಿ ಡ್ರೈವರ್. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನಿದೆ? ನಾವು ಮೋದಿ ಬರಬೇಕಂತ. ಯಾಕೆ? ಅವರೆಲ್ಲ ಒಳ್ಳೆ ಕಾರ್ಯ ಮಾಡಿದ್ದಾರೆ. ಏನು ಕೆಲಸ ಮಾಡ್ತೀರಿ? ನಾವು ನಿಂಬೆಹಣ್ಣು ವ್ಯಾಪಾರ ಮಾಡ್ತೀವಿ. ಓಕೆ, ಈಗ ಹೇಳ್ರಿ, MP ಎಲೆಕ್ಷನ್ಸ್ ಬರತೈತಿ, ನಿಮ್ಮ ಅಭಿಪ್ರಾಯ ಏನೈತೆ ಹೇಳ್ರಿ? ಅಭಿಪ್ರಾಯ ಏನೈತೆ ಅಂದ್ರೆ ಕಾಂಗ್ರೆಸ್ಸೇ ಬಿಡ್ರಿ, ಕಾಂಗ್ರೆಸ್ಸೇ ಬರೋದು. ಯಾಕೆ? ಎಲ್ಲ ಹೆಣ್ಮಕ್ಳಿಗೆ ಅನುಕೂಲ ಮಾಡಿ ಕೊಟ್ಟಾರ, ಅದಕ್ಕಾಗಿ ಬಸ್ ಫ್ರೀ ಎಲ್ಲ ಫ್ರೀ ಐತಿ. ನಿಮಗೇನು ಅನುಕೂಲ ಆಗೈತಿ? ನಮಗೇನು ಅನುಕೂಲ ಇಲ್ಲದ್ರೂ ನಡೀತೈತಿ ಬಿಡ್ರಿ. ಹೌದು, ಒಟ್ಟು ಹೆಣ್ಮಕ್ಳಿಗೆ ಅನುಕೂಲ ಆಗೈತಲ್ಲ ಅದಕ್ಕೆ. ಅಣ್ಣ ನಮಸ್ಕಾರ, ತಮ್ಮ ಹೆಸರು? ನಮಸ್ತೆ, ನಮ್ಮ ಹೆಸರು ಶಶಿಧರ್ ಅಂತ. ಏನು ಕೆಲಸ ಮಾಡ್ತೀರಿ? ನಾವು ರಕ್ಷಣಾ ವೇದಿಕೆ ಪ್ರೆಸಿಡೆಂಟ್, ವಿಜಯನಗರ ಜಿಲ್ಲೆ. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಏನಿಲ್ಲ ಸರ್, ಯಾರೇ ಬರಲಿ ಯಾರೇ ಇರಲಿ ನಮಗೆ ತುಂಬ ಖುಷಿಯಿಂದ ಆಗುವಂಥ ಕೆಲಸಗಳು ಯಾವುದೇ ಡಿಲೇ ಆದರೂ ಕೂಡ ಮುಂದುವರಿಸಲಿ ಅಂತಂತೇಳಿ ನಮ್ಮ ಅಭಿಪ್ರಾಯದಲ್ಲಿ. ಇವಾಗ ಹೊಸಪೇಟೆ ಜನತೆಗೆ ಆಗಬೇಕಾದಂಥ ಕೆಲಸಗಳೇನು? ಏನು ಕೆಲಸ ಏನಿಲ್ಲ, ಅವರು ಡಿಲೇ ಮಾಡ್ತಾರೆ ಯಾವುದೇ ಕೆಲಸಗಳಾಗಲಿ. ಆಮೇಲೆ ನಮ್ಮದು ತುಂಗಭದ್ರಾ ಏನೋ ಅಣೆಕಟ್ಟು ಇದೆಯಲ್ಲ, ಅದರಲ್ಲಿ ತುಂಬ ಸ್ಟೋರೇಜ್ ಆಗಿದೆ. ಆ ನೀರಿನ ಒಂದು ಕ್ಲೀನ್ ಮಾಡಿಸ್ಬಿಟ್ರೆ ತುಂಬ ಖುಷಿ ಆಗುತ್ತೆ, ಎಲ್ಲ ರೈತರಿಗೂ ಕೂಡ ಒಂದು ಅನುಕೂಲ ಆಗುತ್ತೆ ಅಷ್ಟೇ. ಈಗ ಕೇಂದ್ರ ಸರ್ಕಾರದ ಯೋಜನೆಗಳು ಜನರಿಗೆ ಯಾವ ರೀತಿ ತಲುಪಿದೆ ಅನ್ಸುತ್ತೆ? ತಲುಪ್ತಾ ಇದ್ದಾವೆ ಸರ್, ತಲುಪ್ತಾ ಇದ್ದಾವೆ. ಬಟ್ ಏನಂದರೆ ಡಿಲೇ ಆಗ್ತಿದ್ದಾವೆ ಅಷ್ಟೇ. ಇವಾಗಿಲ್ಲ ನಾಳೆ ಆಗುತ್ತೆ ಅಂತಂದರೆ ಮುಂದೆ ಹೊರಿಸ್ತಾ ಇದ್ದಾರೆ. ಆದಷ್ಟು ಬೇಗ ಯಾರೇ ಬರಲಿ ಯಾರೇ ಇರಲಿ ನಮ್ಮ ಅಭಿಪ್ರಾಯ ಏನಂತಂದರೆ ಒಟ್ಟು ಚೆನ್ನಾಗಿ ಕೆಲಸ ಮಾಡಲಿ ಅಂತಂದೇಳಿ ನಮ್ಮ ಅಭಿಪ್ರಾಯ. BJPಗೆ ನಾವು ಓಟ್ ಹಾಕೋದು, BJPನ ನಮಗೆ ಮೊದಲಿಂದನೂ BJPನೇ ಎಲ್ಲ. ನಮಗೆ ಅದು ಸರ್ಕಾರಗಳು ಎಲ್ಲ ಒಂದು ಇದನ್ನು ಮಾಡಿಕೊಟ್ಟಾರ, ಅದರಿಂದ BJP ಕ್ಯಾಂಡಿಡೇಟ್ಸ್ ಬಗ್ಗೆ ಏನು ಹೇಳ್ತೀರಿ? ಇಲ್ಲಿ ಕ್ಯಾಂಡಿಡೇಟ್ ಪರವಾಗಿಲ್ಲ, ಹಂಗೇನಿಲ್ಲ. ಸೋತಾರೆ ಆನಂದ್ ಸಿಂಗ್ ಅವರು, ಆದ್ರೆ ಮುಂದೆ ಅವರೇ ಬರ್ತಾರ ಗ್ಯಾರಂಟಿ. ನಮಸ್ಕಾರ, ತಮ್ಮ ಹೆಸರು? ನಮ್ಮ ಹೆಸರು ಉಲ್ಗಪ್ಪ ಅಂತೇಳಿ. ಏನು ಕೆಲಸ ಮಾಡ್ತೀರಿ? ಬಾಣಕೇರಿ ಯಜಮಾನ ನಾವು. ಏನಿಲ್ಲ, ಈ MP ಎಲೆಕ್ಷನ್ ನಮ್ಮ BJPನೇ ನಮಗೆ ಇಂಪಾರ್ಟೆಂಟು. ಯಾಕೆ ಸರ್? BJP ಅಂದರೆ ಒಳ್ಳೆ ಮೋದಿ ಒಳ್ಳೆ ಸ್ಟ್ಯಾಂಡರ್ಡ್ ಆತ ಇದ್ರೇ ದೇಶ ಉಳಿಯೋದು, ಇಲ್ಲದ್ರೆ ದೇಶ ಉಳಿಯೋದಲ್ಲ. ಯಾಕಂದರೆ ಯಾರು ಅಂಥ ಲೀಡ್ರುಗಳಿಲ್ಲ. ಈಗ ಒಬ್ಬತ್ತೇ ಒಳ್ಳೆ ಲೀಡ್ರ್ ಅಂತ, ಅದಕ್ಕೋಸ್ಕರ ನಾವು ನಮಗೆ ಎಲ್ಲ ಹೊಸಪೇಟೆ ಕೂಡ BJPನೇ 100% ಐತೆ. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನಿದೆ ಸರ್? ನಮ್ಮ ಅಭಿಪ್ರಾಯ ನೋಡ್ರಿ, MP ಎಲೆಕ್ಷನ್ ಅಂದ್ರೆ ನಾವು BJP ಮಾಡ್ಬೇಕಂತ ಅನಿಸುತ್ತೆ. ಯಾಕೆ? ಈಗ ಮೋದಿ ಒಳ್ಳೆ ಕಾರ್ಯಕ್ರಮಗಳನ್ನ ಇದು ಮಾಡ್ತದನ, ಹಂಗಾಗಿ BJP ಅವರು ಇವರೆಲ್ಲ ಮತ್ತು ಗ್ಯಾರಂಟಿ ಅಂತ ಹೇಳಿ ಇದು ಮಾಡಕೈತಾರ. ಈಗ ನಮ್ಮ ಕೈ ತಂದ ನಮ್ಮ ಕಣ್ಣಕ್ಕೆ ಇಡ್ತದ್ರ ಅಷ್ಟೇ. ನಮ್ಮ ಪ್ರತಿಯೊಂದು ಇದಾಗ್ತಾವೆ. ಪ್ರತಿಯೊಂದಕ್ಕೂ ಮೋದಿನ ಒಳ್ಳೆ ರೀತಿಲಿ ಸಾಲ ಕೈಕಾಲು ದುಂಡು ಇಟ್ಕೊಂಡು ಇದು ಮಾಡೋಣ, ಸಾಲ ಮಾಡಬಾರ್ದು ಅಂಬೋದು ಒಂದು ಉದ್ದೇಶದಿಂದ ಅದಕ್ಕಾಗಿ ನಾವು BJP ಮಾಡ್ಬೇಕಂತ. ಈ ರೈತಾಪಿ ವರ್ಗಕ್ಕೆ ಏನು ಯೋಜನೆಗಳ? ಅದೇ ಕಿಸಾನ್ ಸಮ್ಮಾನ್ 6,000 ರೂಪಾಯಿ ಆಗ್ತದೆ ಮೋದಿ ವತಿಲಿದ್ದ. ಇವರೇನು ಸ್ಟೇಟ್ ಗೌರ್ಮೆಂಟ್ನವ್ರೇನು ಯಾವುದೇ ರೀತಿಲಿ ಹಾಕಿಲ್ಲ ರೈತರ ಸಂಬಂಧ. ಹಂಗಾಗಿ ಕಿಸಾನ್ ಸಮ್ಮಾನ್ ನಿಧಿಲಿದ್ದ ನಮಗೆ ರೈತರಿಗೆ 6,000 ರೂಪಾಯಿ ಮುಡ್ದೈತೆ ವರ್ಷಕ್ಕೆ.
BJPನೇ ಬರೋದು. ಯಾಕಣ್ಣ? ಶ್ರೀರಾಮುಲು ಒಳ್ಳೆ ಕೆಲಸ ಮಾಡ್ತಾರೆ. ಮುಂದೆ ಒಂದು ಸತಿ ಸೋತಾರ, ಮುಂದೆ ಅನುಭವ ಆಯ್ತು ಅವ್ರಿಗೆ. ಈ ಥರ ಮುಂದೆ ಕೆಲಸಗಳು ಮಾಡಬೇಕು ಅಂಬದು ಅವ್ರಿಗೆ ಐತಿ. ಜನಗಳ ವಿಶ್ವಾಸ ಗಳಿಸ್ಯಾರ ಅವರು ಶ್ರೀರಾಮುಲನವರು. ಆಮೇಲೆ ಇನ್ನೊಂದು ಕಡೆ ಕೆಲವೊಂದು ಕಡೆ ಎಲ್ಲ ಸಂಘಟನೆಗಳು ಅವರು ಬಂದು ಅಡ್ಡಾಡ್ತಿದ್ರೆ ಯಾವುದೇ ಹುಡುಗರು ಹೋಲಿ ಬರ್ತೀನಿ ತೆಗೆ ಅಂತ ಬರ್ತಾರೆ. ಪ್ರತಿಯೊಂದಕ್ಕೂ ಅವರೇ ಬರ್ತಾರೆ. ಆ ತೂಕರಾಮ ಅಷ್ಟು ಪರಿಚಯ ಇಲ್ಲ ಇಲ್ಲಿ ಈ ಕಡೆಗೆಲ್ಲ ನಮ್ಮ ಲೋಕಲಲ್ಲ. ಇಲ್ಲಿ ಬರೋದೇ ಶ್ರೀರಾಮುಲು. ನಾವು ಹೇಳೋದಿಷ್ಟೇ, ಸಮಾಜಕ್ಕೆ ಒಂದು ಮೆಸೇಜ್ ಏನು ಕೊಡ್ತಾ ಇದ್ದೀವಿ. ನಾವು ಕೂಡ ಒಂದು ನಮ್ಮದೇ ಆದಂಥ ಒಂದು ಪಕ್ಷ ಇದೆ. ಅಂದರೆ ನಾವು KRS ಪಕ್ಷದಲ್ಲಿ ಒಂದು ಕೆಲಸ ಕಾರ್ಯಗಳನ್ನ ಮಾಡಿದ್ದೀವಿ. ಆಮೇಲೆ ಈಗಲೂ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಅನ್ನೋ ನಮ್ಮದೇ ಆದಂಥ ಪಕ್ಷ ಇದೆ. ಅಂದರೆ ಸ್ವಚ್ಛ, ಜನಪರ, ಪ್ರಾಮಾಣಿಕತೆ ಇರ್ತಕ್ಕಂಥ ಏಕೈಕ ಪಕ್ಷ ನಮ್ಮದು. ಅದಕ್ಕೆ ಇವತ್ತೇನು ರಾಜಕೀಯ ಯಾಕಡೆ ಯಾವ ದಿಕ್ಕು ಕಡೆ ಹೊಂಟಿದೆ ಅಂತಂದು ನೀವೆಲ್ಲ ಸಾರ್ವಜನಿಕರು ಗಮನಿಸಬೇಕು. ಯಾವ ಸಮಾಜಕ್ಕೆ ಜನಗಳಿಗೆ ಒಳ್ಳೆಯ ಕೆಲಸಗಳನ್ನ ಮಾಡೋದಕ್ಕೆ ಒಳ್ಳೊಳ್ಳೆ ಒಂದು ಕೊಡುಗೆಗಳ ಅಂದರೆ ಯಾರು ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನು ಇವತ್ತೇನು ಈ ಆಶಾಂಶಗಳಿಗೆ ಈ ಹಣ ಅಕಸ್ಮಾತ್ ಏನಾದರೂ ನಿಮಗೆ ವಸ್ತುಗಳು ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತೇಳಿ ಆಸೆ ತೋರಿಸೋದು, ಆಮೇಲೆ ಈ ಫ್ರೀ ಕೊಡ್ತಕ್ಕಂಥದ್ದು, ಆಮೇಲೆ ಇವೆಲ್ಲ ಏನಿದ್ದಾವಲ್ಲ ಎಲ್ಲದನ್ನು ತಿಳಿದು ಸೋಚಿ ನೋಡಿ ಜನಗಳು ನಿರ್ಧಾರ ತಗೋಬೇಕು. ಇವತ್ತೇನಿದೆಲ್ಲ ಒಂದೊಂದು ಓಟಿನ ಮಹತ್ವ ಬಹಳ ಮುಖ್ಯವಾಗಿದೆ. ನಿಮ್ಮದು ಒಂದು ಓಟು ಒಂದು ರಾಜನ ಸ್ಥಾನಕ್ಕೆ ಕುಂದಿರ್ತಕ್ಕಂಥ ಒಂದು ಸ್ಥಳಕ್ಕೆ ಕುಂದಿರ್ತಕ್ಕಂಥ ಒಂದು ಕೊಡುಗೆ ಅದು. ಸರ್, ನಮ್ಮ ಹೊಸಪೇಟೆಗೆ ಗವ್ಯಪ್ಪ ಗೆದ್ದ ನಮಗೆ ಏನು ಒಳ್ಳೇದೇ ಮಾಡಿಲ್ಲ. ನೀರು ಇದ್ದದ್ದು ನೀರು ಕಸ್ಕೊಂಡು ಬೇರೆಯವರಿಗೆಲ್ಲ ಮಾರ್ತಿದ್ದಾರೆ ಫ್ಯಾಕ್ಟ್ರಿಗಳಿಗೆ. ನಮ್ಮ ರೈತರನ್ನಂತ ಭಾಳ ಹಿಂಸೆ. ನಾವು ಚೌಳೆಕಾಯಿ ಇಂಥ ಅಲಸಂದಿ ಬೆಳಿತಿದ್ದೀವಿ. ಅವು ಮಾರ್ಕೆಟಿಗೆ ತಂದರೆ 70 ರೂಪಾಯಿ ಕೊಳ್ಳ, 80 ರೂಪಾಯಿ ಕೊಳ್ಳ ಅಂತಾರೆ. ಅವ್ರ ಹತ್ರ ತಗೊಳಕ್ಕೆ ಹೋದ್ರೆ 150 ರೂಪಾಯಿ ಒಂದು kg ಹೇಳ್ತಾರೆ ನಮಗೆ ಅಲಸಂದಿ. ನಾವು ಕೊಡೋಕೆ ಹೋದ್ರೆ 70 ರೂಪಾಯಿ ಕೇಳ್ತಾರೆ. ಈ ನಾವು ಪ್ಯಾಕೆಟ್ ತರ್ತೀವಿ ರೀ ಚೌಳೆಕಾಯಿ ಅಂತ ಹಾಕಿವಿ. ಇವತ್ತು ಮಾರ್ಕೆಟಿಗೆ ತಂದಿನಿ, ಅದ್ರ ಬಾಳೆ ಕೇಳಿದ್ರೆ ಏನಂತಾರೆ 4 kg 20 ರೂಪಾಯಿ ಕೊಳ್ಳ ಅಂತಾರೆ. ಹಂಗೆ ಮಾಡಿಬಿಟ್ರೆ ನಮ್ಮ ರೈತರು ಏನು ಮಾಡ್ಬೇಕು? ಈ ಗೆದ್ದು ಬರ್ತಾರಲ್ಲ ಅವ್ರಿಗೆ ಅವರಿಂದ ಏನು ಬಯಸ್ತಿದ್ದೀರಿ? ಏನು ISR ಫ್ಯಾಕ್ಟ್ರಿ 2015-16 ಸಾಲಿಗೆ ಮುಗ್ಗಲ್ಗೈಡ್ ಮಾಡ್ಯಾರ. ಈಗ ಮಾಂಡ್ಯ ಫ್ಯಾಕ್ಟ್ರಿ 17-18 ನಿಂತರ ಫ್ಯಾಕ್ಟ್ರಿ ರನ್ನಿಂಗ್ ಐತಿ, ಮಣ್ಣಿನ ರನ್ನಿಂಗ್ ಆಗೈತಿ. ನಮ್ಮದು 2015-16 ತೆಗಿತಾಗೈತಿ ಫ್ಯಾಕ್ಟ್ರಿ ISR ಶುಗರ್ ಖಾನೆ. ಅದು ಇವತ್ತಿಗೆ ಪಲ್ಲಿ ಮಾಡ್ತಾನೆ, ಆನಂದ್ ಸಿಂಗ್ ಇಲ್ಲಿ ಮಾಡ್ತಾನೆ ಅಂಬೋದು ಇದೇ ಕಾಲಹರಣ ಆಗೈತಿ. ಅದು ಒಂದು ISR ಫ್ಯಾಕ್ಟ್ರಿ ಹುಟ್ಟಾಕ್ಬೇಕಂಬೋದು ಉದ್ದೇಶ. ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 5-6 ಲಕ್ಷ ಟನ್ ಬೆಳೆಯಷ್ಟು ಸಾಮರ್ಥ್ಯ ಐತೆ. 8,000ರಿಂದ 12,000 ಎಕರೆ ಭೂಮಿ ಐತೆ. ಅಷ್ಟು ಟನ್ ಕೆಪಾಸಿಟಿ ಐತಿ. ಆದರೂ ಒಂದು ಫ್ಯಾಕ್ಟ್ರಿ ಇಲ್ಲ. ಪಿಲ್ಲಿ ಹಾಕ್ತಾನೆ, ಆನಂದ್ ಸಿಂಗ್ ಅಲ್ಲಿ ಹಾಕ್ತಾನೆ ಅಂತ ಇದೇ ಸುಳ್ಳು ಭರವಸೆಗೆ ಅದರ ಹೊರತು ನಮಗೆ ಒಂದು ರೈತರಿಗೆ ಶುಗರ್ ಫ್ಯಾಕ್ಟ್ರಿ ಆದ್ರೆ ಸ್ಥಳೀಯವಾಗಿ ಗಾಂಧರ್ ಏನು ತಾಂತಾರೆ ಸರ್, 30-40 ಟನ್ ತಾಂತಾರೆ, 6 ತಿಂಗಳು ರೊಕ್ಕಕ್ಕೆ ಗೋಳಾಡ್ತಾರೆ. ಇದೇ ಫ್ಯಾಕ್ಟ್ರಿ ಆಗಿಬಿಟ್ರೆ ಈಗ ಮೋದಿ FRP ಫಿಕ್ಸೆಡ್ ಮಾಡ್ತಾರೆ. ಅದೇ ಇದ್ರ ಮೇಲೆ ನಮ್ಮ ರೇಟ್ ಕಂಪೇರ್ ಆಗಿ ನಾವು ಶುಗರ್ ಕೇನ್ ಸಪ್ಲೈ ಮಾಡ್ತಿರ್ತೀವಿ. ಈಗೆಲ್ಲಿ ಬೇರೆ ಫ್ಯಾಕ್ಟ್ರಿಗೆ ಹೊಡೆದ್ರೆ ನಮ್ಗೆ ಎಷ್ಟು ಉಳಿದೈತೆ ಗೊತ್ತಂತ ಸರ್? 3,100 ರೂಪಾಯಿ ಕಬ್ಬಿನ ಬೆಲೆ ಆದ್ರೆ ನಮ್ಗೆ ಉಳಿಯೋದು 1,400 ರೂಪಾಯಿ ಉಳಿತೈತೆ ಪ್ರತಿ ಟನ್ನಿಗೆ. ಅವ್ನು ಏನು ಮಾಡ್ತಾನೆ 3,100ನಾಗ 450 ರೂಪಾಯಿ ಕಡೇರಿಗೆ ಕೊಡ್ತಾನೆ, 450 ರೂಪಾಯಿ ಏರಕ್ಕೆ 900 ರೂಪಾಯಿ ಹೋಗತ್ತೆ. ಮತ್ತು ಅದಲ್ದ ಮತ್ತು ಇಲ್ಲಿ ನಮ್ಮ ರೈತರ ತಗ ಬಂದು ಅವರು ಕಟಿಂಗ್ ಮಾಡೋರು ನಮ್ಮ ತ ನೇರವಾಗಿ ಮಾತಾಡ್ತಾರೆ, 400 ಕೊಡು 600 ಕೊಡು, ಮತ್ತು ಹೊರಗಿದ್ದ ಡಂಪ್ ಇಡ್ಬೇಕು. ಇವೆಲ್ಲ ಐತೆ ಸರ್. ಶುಗರ್ ಫ್ಯಾಕ್ಟ್ರಿ ಆದ್ರೆ ಭಾರಿ ಸೂಕ್ತ ನೋಡಿ ಸರ್ ಸ್ಥಳೀಯವಾಗಿ. ಇಲ್ಲ ಆದರೆ ಗಾಂಧಾರ್ ನಮ್ಮಂಗಿಲ್ಲ ಸರ್. ಅವ್ರು ಗಾಂಧಾರ್ ಕಡಿಕೊಂತಾರೆ, 6 ತಿಂಗಳು ಕೊಡೋಕೆ ಗೋಳಾಡ್ಸ್ತಾರೆ. ಅದ ಟನ್ನಿಗಾದ್ರೂ ನೋಡ್ರಿ 3,100 ಇರೋದು ಅವ್ರು 1,900 1,600 ಕಡ್ಕೊಂಡು ಹೋಗೋಕೆ ಕೂಡ ಹಿಂದೆ ಮುಂದೆ ನೋಡ್ತಿದ್ದಾರೆ ಸರ್. ಇಲ್ಲಿ ಸ್ಥಳೀಯವಾಗಿ ಒಂದು ಶುಗರ್ ಫ್ಯಾಕ್ಟ್ರಿ ಆದ್ರೆ ಒಳ್ಳೆ ಬೆಳೆ ರೈತಾಪಿವರೆಗೂ ಒಂದು ಚಪ್ಪಲಿ ಒಲೆಯಿಂದ ಕೆಲಸ ಆಗ್ತೈತೆ ಸರ್. ಒಂದು ವ್ಯಾಪಾರೀಕರಣನ ದೃಷ್ಟಿ ಏರ್ತೈತಿ. ಪ್ರತಿಯೊಂದು ಈ ರೀತಿ ಆಗತ್ತೆ. ಶುಗರ್ ಫ್ಯಾಕ್ಟ್ರಿ ಹಾಕೋದು ಭಾಳ ಸೂಕ್ತ ನೋಡಿ ಸರ್. BJP ಬಂದರೆ ಭಾಳ ಒಳ್ಳೆಯದು. ಯಾಕೆ ಸರ್? ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಇನ್ನು ಮುಂದೆ ಆಗ್ತದೆ ಅಂದ್ಬಿಟ್ಟು ನಮಗೆ ಭರವಸೆ ಇದೆ. ಹೊಸಪೇಟೆಗೆ ಏನು ಇಂಪ್ರೂವ್ಮೆಂಟ್ ಆಗಿದೆ ಸರ್? ಹೊಸಪೇಟೆಗೆ ಅಂದಲ್ಲ, ನಾನು ಹೊಸಪೇಟೆದು ಮಾತಾಡ್ತಾ ಇಲ್ಲ, ಇಡೀ ದೇಶಕ್ಕೆ ನಾನು ಮಾತಾಡ್ತಾ ಇರೋದು. ದೇಶಕ್ಕಾಗಿ ಒಳ್ಳೇದು ಮಾಡ್ತಾಯಿದ್ದಾರೆ. ಇನ್ನು ಮುಂದೆ ಹೋಗಲಿ ಅಂದ್ಬಿಟ್ಟು ನಾವು ಭಾವಿಸ್ತೀವಿ. ಅವರೇ ಬರೋದು ಭಾಳ ಒಳ್ಳೆಯದು. ಎಲೆಕ್ಷನ್ ಬರೋದಲ್ಲ, ಏನು ನಿಮ್ಮ ಅಭಿಪ್ರಾಯ ಏನೈತಿ? ಏನು ಅಭಿಪ್ರಾಯ ಅಣ್ಣ, ನಮಗೆ ಕಾಂಗ್ರೆಸ್ ಬಂದ್ರೇ ಚಲೋಗ. ನಾವು ಸ್ವಲ್ಪ ಹೆಣ್ಮಕ್ಳು ದುಡಿಯೋಕೊಂಡು ಸ್ವತಂತ್ರವಾಗಿ ಮಾತಾಡೋಕೆ ಎಲ್ಲದಕ್ಕೂ ಆರಾಮಾಗಿರ್ತೈತಿ. ಇದೇನಿದು BJP ಬಂದು ಎಲ್ಲಂದ್ರಲ್ಲಿ ಅತ್ಯಾಚಾರಗಳು ಅಂಥ ಪರಿ ನಡೆಯಕತ್ತಾವ. ಯಾರು ಹಿಡಿದು ಕೇಳಕತ್ತಾರ? ಸಣ್ಣ ಹುಡುಗರಿಗೆ ಅತ್ಯಾಚಾರ ಆಗಕತ್ತಾವ ಇವಾಗ. ಯಾರು ಹಿಡಿದು ಏನು ಕೇಳಕತ್ತಾರ? BJP ಅವ್ರು ಏನು ಕೇಳಕತ್ತಾರ? ಕಾಂಗ್ರೆಸ್ ಅವ್ರು ಏನು ಕೇಳಕತ್ತಾರ? ಈ ಬೇರೆ ಹೆಣ್ಮಗಳು ಎತ್ತಗನ್ನ ಹಾಳಾಗೋಗ್ಲಿ, ಅವ್ರವ್ರು ಸ್ವಂತ ಸೀಟಿಗೆ ಅವರೇ ಜಗಳ
ಜಗಳ ಆಡ್ಕೊಂತಾರೆ ಹೊರ್ತು ನಮ್ಮದು ಯಾರು ಹಿಡಿಸ್ಕೊಳಲ್ಲಣ್ಣ. ಏನು ಮಾಡ್ಬೇಕಂತೀರಿ ನೀವು ಈಗ? ನಾವು ಮತ್ತೆ ಏನು ಮಾಡ್ಬೇಕಂದ್ರೆ ನಮಗೆ ಕಾಂಗ್ರೆಸ್ಸೇ ಬರೋದು ಒಳ್ಳೇದಂತ ನಾವು ಅನ್ಕೊಂತೀವಿ ನೋಡೋಣ. BJP ಹಾಕೋದು. ಯಾಕೆ ಸರ್ ನಮಗೆ ಮೋದಿ ಬರ್ಬೇಕು ಮ್ಯಾಗ. ಅದೇ ಯಾಕೆ? ಮೋದಿ ಇದ್ರೆ ಎಲ್ಲೇನ ಹೋಲು ನಾವು ಬರ್ತೊಂಬ ಧೈರ್ಯ ನಮಗೆ ಐತೆ. ಮೋದಿ ಮೇನು ಆದ್ರೆ ಕಾಂಗ್ರೆಸ್ ಸರ್ಕಾರ ಬರಲೇಬಾರ್ದು ಸರ್ ನಮಗೆ. ಕಾಂಗ್ರೆಸ್ ಸರ್ಕಾರ ಬಂದರೆ ಬರಗಲ್ಲ. ಇವಾಗ ಸರ್ಕಾರ ನಮ್ಮ ಜನ ಇಲ್ಲದ ಸರ್ಕಾರ. ಇವಾಗ ರೈತ ಅಂದ್ರೆ ಮೇನ್ ರೈತ ತಂದು ರೈತರಿಲ್ಲಾರಂಗೆ ಯಾರು ಬರ್ತಾರೆ? ಇಂಜಿನಿಯರ್ ಬರ್ತಾರೆ ಯಾರನ್ನ. ಇವಾಗ ಬರಗಾಲ ಯಾವಾಗ ಕಾಂಗ್ರೆಸ್ ಸರ್ಕಾರ ಆಗತ್ತೆ ಅವಾಗ ಎಲ್ಲ ಬರಗಾಲನ ಬರೋದು. ಹಂಗಾಗಿ BJP ಎಷ್ಟು ಒಳ್ಳೇದಿರುತ್ತೆ ಅಷ್ಟು ಒಳ್ಳೇದು. ಇನ್ನೂ ಒಂದು ನಮಗೆ ಏನು ಐತಲ್ಲ ಇಂಥವೆಲ್ಲ ಮಾಡ್ಯಾರಲ್ಲ, ಯಾರು ಹೆಚ್ಚಿಗೆ ಮಾಡ್ಯಾರ ಸರ್ ಅವರು? ದುಡ್ಡು ಕೂಡ ಯಾರು ಹೆಚ್ಚಿಗೆ ಸ್ವಂತ ಕೊಡ್ತಾರೆ ದುಡ್ಡು? ಯಾವುದು? ಕಾಂಗ್ರೆಸ್ನವರು ಸ್ವಂತ ಕೊಡಲ್ಲ. ಲಾಸ್ಟಿಗೆ ದೇಶ ಮಾರ್ಕೊಂಡು ಹೋಗೋಂಥ ಕಾಲ ಬರ್ದಿತ್ತೀವ ನೆಕ್ಸ್ಟ್ ಈ ಸಲ. ಸರ್ ಇವ್ರು ಏನು ಮಾಡಿದ್ದಾರೆ? ಒಂದನೇ ಯಾವ್ದು ದೇಶ ಒತ್ತಿಕ್ತಾರೆ ಇವ್ರ. ಮೋದಿ ಯಾರಾದ್ರ ಎಲ್ಲ ಬೇಸ್ ಒಳ್ಳೆ ರೀತಿಲಿ ಎಲ್ಲರ ಒಳ್ಳೇದು ಹಂಗೆ ಮಾಡ್ತಾರೆ ಅವ್ರು ಅಷ್ಟೇ ಸರ್. ಮತ್ತು ದುಡ್ಡು ಎಲ್ಲೆಲ್ಲಿದ ಕೊಡ್ತಾರೆ ಸರ್ ಇವರು? ಯಾವುದನ್ನು BJP ಈ ಥರ ಹೇಳಿ ಕೊಡ್ತಾರ? ದುಡ್ಡು ಎಲ್ಲೆಲ್ಲಿದ ಕೊಟ್ಟಾರ ಇವರು ಇದನ್ನ? ಯಾವುದೇ ಆತ ಇವಾಗ ಕೊಟ್ಟರು ಕೂಡ ನಮ್ದಲ್ಲ ಕಿಸಿಮದ. ಹಂಗಾಗಿ BJP ಬಂದರೆ ಎಲ್ಲ ಒಳ್ಳೇದು ಹಂಗೆ ಮಾಡ್ತಾರೆ ಸರ್ ಅವ್ರು. ಮಾಡು ಬಿಡ್ಲು ಒಟ್ಟು ಏನಪ್ಪ ಬೇರೆ ದೇಶಕ್ಕೆ ಹೋದ್ರು ಕೂಡ ನಾವು ಅಲ್ಲೇದು ಸುರಕ್ಷಿತವಾಗಿ ಬರ್ತೀವಿ ಇದೈತೆ. ನೆಕ್ಸ್ಟ್ ಎಲ್ಲೇನೋ ಹೋಗಲ್ಲ. ಒಟ್ಟು ಮೋದಿ ಇದ್ರೇ ಸರ್ ನಮಗೆಲ್ಲ ಸವಲತ್ತು. ಅದನ್ನ ಬಿಟ್ಟರೆ ಬೇರೆ ರಾಹುಲ್ ಗಾಂಧಿ ನಮಗೆ ಸವಲತ್ತು ನಂಬಿಕೆ ಅಲ್ಲ ಸರ್. ವಿಶ್ವಾಸನ ಕಳ್ಕೊಂಡು ಹೋಗ್ಬಿಟ್ಟಿವೆ. ನಮಗೆ ಮೇನ್ BJP ಮೋದಿ ಬರಲೇಬೇಕು ನಮಗೆ. ಸರ್ ಹೇಳಿ, ಇವಾಗ MP ಎಲೆಕ್ಷನ್ಸ್ ಬರ್ತಾ ಇದೆ, ತಮ್ಮ ಅಭಿಪ್ರಾಯ ಏನಿದೆ? ಅಲ್ರಿ ನನಗೆ ಗೊತ್ತೇ ಇಲ್ಲ. ನಾವು ಹಾಕೋದು BJPಗೆ. ಅದೇ ಯಾಕೆ ಹಾಕೋದು BJPಗೆ? ನಾವು ಮೊದಲಿಗೆ ಹಾಕಿದ್ದು BJPಗೆ, ಈಗ ಹಾಕೋದು BJPಗೆ. ಏನು ಒಂದು ರೀಸನ್ ಇರಬೇಕಲ್ಲ ಏನಕ್ಕೆ ಅಂತ? ಕಾಂಗ್ರೆಸ್ಗೆ ಹಾಕೋದಲ್ಲ ಅವು. ಯಾವಾಗಲೂ ಕಾಂಗ್ರೆಸ್ಗೆ ಹಾಕಂಗಿಲ್ಲ ಅವು. 10 ಲಕ್ಷ ಕೊಟ್ಟರೆ ಹಾಕಂಗಿಲ್ಲ ಅವು. ಹಾಕಂಗಿಲ್ಲ. BJPಗೆ ಹಾಕೋದು. ಅಣ್ಣ ನಮಸ್ಕಾರ, ತಮ್ಮ ಹೆಸರು? ಜಗದೀಶ್ ಅಂತ ಸರ್. ಏನು ಕೆಲಸ ಮಾಡ್ತೀರಿ? ಇಲ್ಲೇ ಪೆಟ್ರೋಲ್ ಬಂಕ್ನಾಗ ಕೆಲಸ ಮಾಡ್ತೀವಿ. ಈಗ MP ಎಲೆಕ್ಷನ್ಸ್ ಬಗ್ಗೆ ಏನು ಹೇಳ್ತೀರಿ? ನಮಗೆ ಬಡವರಿಗೆ ಅಂತಕ್ಕದ್ದು ಏನು ಇಲ್ಲ BJP ಕಡೆಯಿಂದ. ಹಂಗಾಗಿ ಡೆವಲಪ್ಮೆಂಟ್ ಮಾಡಲಿ. ನಮಗೆ ಬಡವರಿಗೆ ಮೂಲವತ್ತು ಕೊಡ್ತಾರೆ ಕಾಂಗ್ರೆಸ್ ಇವತ್ತಿಗೆ. ಬಟ್ ಕಾಂಗ್ರೆಸ್ ಮೇಲೆ ನಮಗೆ ಒಳ್ಳೆಯದು. ಈಗ ಅಭ್ಯರ್ಥಿ ಬಗ್ಗೆ ಏನು ಹೇಳ್ತೀರಿ ನೀವು? ತುಕಾರಾಮ್ ಒಳ್ಳೆ ವ್ಯಕ್ತಿ, ಕ್ಲೀನ್ ಇಮೇಜ್ ಇರೋ ಮನುಷ್ಯ. ಬರಲಿ ಅವರು ಕಾಂಗ್ರೆಸ್. ಹೇಳೋಣ ಯಾಕೆ? ಸಿದ್ದರಾಮಯ್ಯ ನೋಡಿ ಕಾಂಗ್ರೆಸ್. ನಾವು ಸಿದ್ದರಾಮಯ್ಯ ದಡಪ್ಪ. ನಾವು ಯಾವತ್ತೂ ಕಾಂಗ್ರೆಸ್ಸೇ. ನಾವೆಲ್ಲ ಹೆಣ್ಮಕ್ಳಿಗೆ ವ್ಯವಸ್ಥೆ, ಕರೆಂಟ್ ಬಿಲ್ ವ್ಯವಸ್ಥೆ, ಬಸ್ ಚಾರ್ಜ್, ಅಕ್ಕಿ ಯಾವುದಾದ್ರೂ ಮೊದಲಿಂದನೂ ಕಾಂಗ್ರೆಸ್ ನಾವು. ನಿಮ್ದೆಲ್ಲ ಆಟೋ ಕೆಲಸ ಎಲ್ಲ ಹೆಂಗೆ ನಡೆದೈತಿ? ಅದು ಹೆಂಗನ ನಡೀಲಿ, ಕಾಂಗ್ರೆಸ್ ನಾವು. ಗ್ಯಾರಂಟಿ ಯೋಜನೆಗಳು ಇಷ್ಟ ಆಗಿವೆ ನಿಮ್ಗೆ? ಗ್ಯಾರಂಟಿ ಯೋಜನೆ ಮೊದಲಿಂದ ನಾವು ಸಿದ್ದರಾಮಯ್ಯನ ಕಡೆಗೆ ಮಾಡೋದು. ನಾವು ಒಂದೇ ಕ್ಯಾಸ್ಟ್, ಒಂದೇ ನಾವು. ಇಲ್ಲಿಗ ಮತ್ತೆ MP ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ಏನು ಅನ್ಸುತ್ತೆ? ಪೈಪೋಟಿ ಐತೆ ಅನ್ಸುತ್ತೆ? ಹೆಂಗೆ ಪೈಪೋಟಿ ಐತೆ, ಆದ್ರೆ ಈಗ ಚೇಂಜ್ ಮಾಡಿವಿ ಈ ಸರಿ. ಈಗ MP ಎಲೆಕ್ಷನ್ಸ್ ಬರೋದಿದಲ್ಲ, ನಿಮ್ಮ ಅಭಿಪ್ರಾಯ ಏನಿದೆ? BJPಗೆ. ಯಾಕೆ? ನರೇಂದ್ರ ಮೋದಿ ಬರ್ಬೇಕು. ಯಾಕೆ ಅವ್ರು ಬರ್ಬೇಕು? ಅವರು ಅಭಿವೃದ್ಧಿ ಮಾಡ್ತಾರೆ ಸರ್. ಸಿಟಿ ಎಲ್ಲ ಇಂಪ್ರೂವ್ ಆಗುತ್ತೆ ನಮ್ಮ ದೇಶದ ಬಗ್ಗೆ ಆಗಿ. ಹಂಗಾಗಿ ನರೇಂದ್ರ ಮೋದಿ ಬರ್ಬೇಕು. ಈಗ ಏನೇ ಅಭಿವೃದ್ಧಿ ಆಗಿದೆ ಇವಾಗ? ಆಗೈತಲ್ಲ ಸರ್, ಎಲ್ಲ ಏನಾಗಿದೆ? ಕಣ್ಣಿಗೆ ಕಾಣ್ತೈತಲ್ಲ ಸರ್ ಆಗಿರೋದು. ಹಾಗಾಗಿ ಮತ್ತೆ ಬೇರೆ ಪಕ್ಷದವ್ರು ಬಂದರೆ? ಬೇರೆ ಪಕ್ಷ ಬಂದರೆ ಆಗುತ್ತೆ. ಆಗಲ್ಲ. ನರೇಂದ್ರ ಮೋದಿ ಬಂದರೆ ಆಗುತ್ತೆ. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಮ್ಮ ಅಭಿಪ್ರಾಯ ಏನಿದೆ? ನನ್ನ ಅಭಿಪ್ರಾಯ ನೋಟ. ಯಾಕೆ ಅಂದರೆ BJP ಹೈಲೈಟ್ ಮಾಡ್ತಿರೋದು ಕೋಮುವಾದಿ, ನಾಟ್ ಕೋಮುವಾದಿ, ಸಾರಿ, ಪಾಲಿಟಿಕ್ಸ್ ಅಂದರೆ ನಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸ್ಟ್ರೈಟ್ ಆಫ್ ಅಲ್ಲಿ ಡೆವಲಪ್ಮೆಂಟ್ ನೋಡ್ತೀವಿ. ಬಟ್ ಇಲ್ಲಿ ರಿಲಿಜಿಯಸ್ ಫೈಟ್ಸು ಎವ್ರಿಥಿಂಗ್ ಕಾಣ್ತಿದೆ. ಆ್ಯಂಡ್ ಕಾಂಗ್ರೆಸ್ಸಲ್ಲಿ ಯಾರೂ ನಂಬಲ್ಲ ಇವರು ಮಾಡ್ತಾರೆ. ಮೋಸ್ಟ್ ಆಫ್ ದ ಪೀಪಲ್, ಕಾಂಗ್ರೆಸ್ ಪೀಪಲ್ ಹೆಂಗೆ ಒಂದು ಇಲ್ಲಿಟ್ರೇಸಿ ಥರ ಮಾತಾಡ್ತಾರೆ. ಅವ್ರ ಮಾತನ್ನ ಯಾರೂ ನಂಬೋ ಥರ ಸಿಚುವೇಶನ್ ಇಲ್ಲ. BJP ರಿಲಿಜಿಯಸ್ ಫೈಟ್ಸ್ ಡೆವಲಪ್ಮೆಂಟ್ ನೋಡ್ತಿದೆ. ಮೇಜಾರಿಟಿ ಡೆವಲಪ್ಮೆಂಟ್ ಅಂದರೆ ದೊಡ್ಡವ್ರಿಗಷ್ಟೇ ಡೆವಲಪ್ಮೆಂಟ್ ನಡೀತಿದೆ. ಬಡವ್ರಿಗೆ ಯಾರಿಗೂ ಅನ್ನ ಇರಲ್ಲಲ್ಲ, ಅವ್ರಿಗೆ ಡೈರೆಕ್ಟಾಗಿ ತಲುಪಿಲ್ಲ ಯಾರಿಗೂ. ತುಂಬ ಕೆಟ್ಟ ಬಡತನ ಯಾರ್ದಿದೆ ಅವ್ರವರೆಗೂ ಸರ್ಕಾರ ಮುಟ್ತಿಲ್ಲ. ಫಸ್ಟ್ ಆಫ್ ಆಲ್. ಸೆಕೆಂಡ್ರಿ ಥಿಂಗ್, BJP ಲೀಡರ್ಸ್ ಹೆಂಗಂತಾರೆ ಇವಾಗ, ಮೋದಿ ಅಂತಾರೆ ಏನು ಕರಪ್ಷನ್ ಏನೂ ಇರಲ್ಲ. ಮೋದಿಯವ್ರು ಕರೆಕ್ಟ್ ಇದ್ದಾರೆ. ಸೆಂಟ್ರಲ್ ಅವ್ರವರು ಗೊತ್ತಿದ್ದೆ ಎಲ್ಲರೂ ಏನೇನು BJP ಅವರು. ಆದರೆ ಯಾರಾದರೂ ಇರಲಿ ಹೊರಗಡೆ ಎಷ್ಟು ಕೆಟ್ಟದೆ ಮಾಡಿರಲಿ, BJP ಒಳಗಡೆ ಹೋದ್ಮೇಲೆ ಎಲ್ಲರೂ ಕ್ಲೀನ್ ಆಗಿಬಿಡ್ತಾರೆ. ಓಕೆ. ಆ್ಯಂಡ್ ಅದೇ ಸ್ಟೂಡೆಂಟ್ ವ್ಯೂ ಆಫ್ ಈ ಥರನೇ ಇದೆ ಎಲ್ರಿಗೂ. ಬಟ್ ನನ್ನ ಪಾಯಿಂಟ್ ಆಫ್ ವ್ಯೂ ಇಷ್ಟ ಇದೆ. ನಾನು ನೋಟಾಗ ಅಷ್ಟೇ.
ಅಣ್ಣ ನಮಸ್ಕಾರ, ತಮ್ಮ ಹೆಸರು? ಮಲ್ಲಿಕಾರ್ಜುನ್ ಅಂತ. ಏನು ಕೆಲಸ ಮಾಡ್ತೀರಿ? ನಾವು ಸೇಲ್ಸ್ಮನ್ ಆಗಿ ಕೆಲಸ ಮಾಡ್ತೀವಿ. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನಿದೆ? ಸರ್, MP ಎಲೆಕ್ಷನ್ ಬರಲಿ, ಯಾವುದೇ ಎಲೆಕ್ಷನ್ ಬರಲಿ, ನಾವು ದುಡ್ಕೊಂಡು ತಿನ್ನೋದಂತೂ ತಪ್ಪಂಗಿಲ್ಲ. ಫಸ್ಟ್ ಒನ್ ನಾವು ದುಡ್ಕೊಂಡು ತಿನ್ನೋದಂತೂ ತಪ್ಪಂಗಿಲ್ಲ. ಯಾವುದೇ ಪಕ್ಷ ಬಂದ್ರೂ ನಾವು ದುಡ್ಕೊಂಡು ತಿನ್ನೋದು ತಪ್ಪಂಗಿಲ್ಲ. ಈ ಬಡಬಗ್ಗರಿಗಾಗಿರ್ಬೋದು, ಶ್ರೀಮಂತರಿಗಾಗಿರ್ಬೋದು, ಅವ್ರದ್ದು ನೋಡ್ಕೊಂತಾರ ಹೊರತಾಗಿ ನಮ್ಮನ್ನು ಯಾರು ನೋಡಲ್ಲ. ನಮ್ಮ ಸೇಲ್ಸ್ಮನ್ ಗ್ರೂಪ್ಗಳಿಗೆ ನಮಗೆ ಇದಕ್ಕೆ ಯಾರು MLA ಆಗಿರ್ಬೋದು, ಒಂದು ಯಾರನ್ನ ಆಗಿರ್ಬೋದು, ನಮಗೆ ಅಂತಂದೇಳಿ ಯಾರೂ ಸಪೋರ್ಟ್ ಮಾಡಲ್ಲ. ಏನಪ್ಪ ಓಟ್ ಹಾಕಿ ಬರೋದೈತೆ ಒಂದು ಪಕ್ಷಕ್ಕಾಗಿ, ಹಂಗಾಗಿ ಒಂದು ಓಟ್ ಹಾಕಿ ಬರ್ತೀವಿ ಅಷ್ಟೇ. ಅಲ್ಲ, ಯಾಕೆ ಸುಮ್ಮನೆ ಓಟ್ ಹಾಕ್ಬೇಕಾ ಅಥವಾ ಅದರಿಂದ ರೀಸನ್ ಇರುತ್ತಲ್ವಾ? ರೀಸನ್ ಅಂದ್ರೆ ಸರ್, ಅಲ್ಲ ಸುಮ್ಮನೆ ಓಟ್ ಹಾಕ್ತೀರಾ? ಓಟ್ ಹಾಕ್ಬೇಕಲ್ಲ ಅಂತ ಹಾಕ್ತೀರಾ? ಇವಾಗ ನೋಡ್ರಿ ಸರ್, ಫಾರ್ ಎಕ್ಸಾಂಪಲ್ ಮೋದಿ ಅವ್ರ ಕಡೆಯಿಂದ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ಗಳಾಗಿರ್ಬೋದು, ಏರ್ಪೋರ್ಟ್ಗಳಾಗಿರ್ಬೋದು, ಇಂಥವೆಲ್ಲ ಸ್ವಲ್ಪ ಡೆವಲಪ್ಮೆಂಟ್ಗಳಾಗಿದ್ದಾವೆ. ಹಂಗಾಗಿ ಅವ್ರಿಗೆ ಹಾಕ್ಬೋದು, ಇನ್ನೊಬ್ರಿಗೆ ಹಾಕಲಿ ನಾವು ಹಾಕ್ಬೋದು. ನಾನು ಹಂಗೆ ಆ ಟೈಪ್ ಹೇಳ್ತಾ ಇದ್ದೀನಿ. ಸರ್ ನಮಸ್ಕಾರ, ತಮ್ಮ ಹೆಸರು? ಕೊಟ್ರೇಶ್ ಅಂತ. ಏನು ಕೆಲಸ ಮಾಡ್ತೀರಿ? ನಾವು ಹೋಟೆಲ್ ಕಾರ್ಮಿಕ. ಹೇಳ್ರಿ, ಇವಾಗ MP ಎಲೆಕ್ಷನ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಸರ್, MP ಎಲೆಕ್ಷನ್ ಬಗ್ಗೆ ನಾವು ಏನು ಹೇಳೋದೊಂದೇ ಸರ್, ಮೋದಿ ಬಿಟ್ಟರೆ ಇನ್ಯಾರು ಇಲ್ಲ ಸರ್, ಮೋದಿನೇ ಬರಬೇಕು. ಯಾಕೆ ಸರ್? ಯಾಕೆಂದ್ರೆ ದೇಶ ಭದ್ರತೆಗಾಗಿ, ದೇಶ ಹಿಂದುತ್ವಕ್ಕಾಗಿ, ಪ್ರತಿಯೊಂದು ಇದಕ್ಕಾಗಿ ಮೋದಿನೇ ಹೊರತು ಇನ್ಯಾರಲ್ಲ ಸರ್. ಸರ್ ನಮಸ್ಕಾರ, ತಮ್ಮ ಹೆಸರು? ನಮಸ್ಕಾರ, ಸಂತೋಷ್. ಏನು ಕೆಲಸ ಮಾಡ್ತೀರಿ? ನಮ್ಮದು ಫರ್ನಿಷಿಂಗ್ ಶಾಪ್ ಇದೆ. ಸರ್, ಇವಾಗ MP ಎಲೆಕ್ಷನ್ಸ್ ಬರ್ತಾ ಇದೆ, ತಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಮೋದಿ ಸರ್ಕಾರ. ಯಾಕೆ? ಮೋದಿಯವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಎಲ್ಲ ಇಬ್ಬರು ಚೆನ್ನಾಗಿ ಮಾಡಿದ್ದಾರೆ. ಈಗ ಮೋದಿ. ಇಲ್ಲಿನ ಹಾಲಿ MP ಅವರ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತಾರೆ? ಅಲ್ಲೇ ಚೆನ್ನಾಗಿ ಮಾಡಿದ್ದಾರೆ ಅವರು. ಏನೇನು ಅಭಿವೃದ್ಧಿಗಳು ಆಗಿದಾವೆ? ಅಭಿವೃದ್ಧಿಗಳು ಆಗಿದೆ, ಚೆನ್ನಾಗಿದೆ. ಈಗ ಎಲೆಕ್ಷನ್ಗೆ ನಿಂತಿರ್ತಕ್ಕಂಥ MP ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತಾರೆ? ಶ್ರೀರಾಮುಲು ಅವರು. ಶ್ರೀರಾಮುಲು ಅವರು ಮುಂಚೆ ಮಿನಿಸ್ಟ್ರು ಆಗಿದ್ದರು, ಅವರಿದ್ದಾನು ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ MP ನಿಂತಿದ್ದಾರೆ. ಹಂಗಾಗಿ ನಾವೇನೇ ಇದ್ರು BJP. ಸರ್ ನಮಸ್ಕಾರ, ತಮ್ಮ ಹೆಸರು? ಶಾಂತಕುಮಾರ. ಏನು ಕೆಲಸ ಮಾಡ್ತೀರಿ? ನಮ್ದು ಟೀ ಶಾಪ್ ಇದೆ. ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಅವ ಮೋದಿಗೆ ಸರ್ ನಾವು ಇದು ಮಾಡೋದು, ಮೋದಿಗೆ. ಯಾಕೆ ಸರ್? ಮೋದಿ ಒಳ್ಳೆ ನಮ್ಮ ಹಿಂದುತ್ವ ಇದು ಮಾಡ್ತಾರೆ. ಅವರಿದ್ರೇ ನಾವು ಜೀವನ ಮುಂದೆ ಆಗ್ಬೋದು. ಈ ಕಾಂಗ್ರೆಸ್ನವ್ರು ಬಂದರೆ ಏನೂ ಆಗಲ್ಲ, ಎಲ್ಲ ಸರ್ವನಾಶ ಆಗೋದು. ಮೋದಿನೇ ಕರೆಕ್ಟ್. ಇಲ್ಲಿ ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ಏನು ಹೇಳ್ತೀವಿ? ಕ್ಯಾಂಡಿಡೇಟ್ಗಳ ಬಗ್ಗೆ ಏನಿಲ್ಲ ಸರ್, ನಮ್ಮ ಮೋದಿನೇ. ಕಾಂಗ್ರೆಸ್ನವ್ರ ಮೇಲೆ ನಂಬಿಕೆ ಇಲ್ಲ ನಮಗೆ. ಅಣ್ಣ ನಮಸ್ಕಾರ, ತಮ್ಮ ಹೆಸರು? ನಮ್ಮ ಹೆಸರು ಸುನೀಲ್ ಅಂತೇಳಿ. ಏನು ಕೆಲಸ ಮಾಡ್ತೀರಿ? ನಾವು ಉದ್ಯೋಗ ಖಾತ್ರಿ ಮೇಟಿ ಇದ್ದೀವಿ. ಹಿಂದೂಜ್ ಹೌಸಿಂಗ್ ಫೈನಾನ್ಸಲ್ಲಿ ಸೇಲ್ಸ್ ಮ್ಯಾನೇಜರ್ ಇದ್ದೀವಿ. ಹೇಳ್ರಿ, ಇವಾಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? MP ಎಲೆಕ್ಷನ್ಗೆ ನಮಗೆ ಇಬ್ಬರು ಅಭ್ಯರ್ಥಿಗಳು ಇಷ್ಟ ಇಲ್ಲ. ಯಾಕಂದರೆ ಒಬ್ಬರು ಅವರು ಬರೀ BJP ಸರ್ಕಾರ ಏನಿದೆ ಕ್ಯಾಸ್ಟಿಸಮ್ ಆಗಿ ಹೋಗ್ತಾ ಇದೆ. ಮೊನ್ನೆ ಬಂದಾಗ ಹಿಂದೂಗಳದು ಮುಸ್ಲಿಮು ಅಂತ ಜಾತಿ ಅಂತ ಹೆಚ್ಕೊಂಡು ಹೋಗ್ತಾ ಇದೆ. ಕಾಂಗ್ರೆಸ್ ಬಂದ್ರೂ ನಮಗೇನು ವ್ಯವಸ್ಥಿತವಾಗಿಲ್ಲ. ಹಂಗಾಗಿ ನಮಗೆ ಇಬ್ಬರು ಏನು ಅಭ್ಯರ್ಥಿಗಳು ಇದ್ದಾರಲ್ಲ, ಇವು ಹೊಸಬ್ರನ್ನ ತರಬೇಕು, ಹೊಸ ಕಳೆ ತರಬೇಕು ಅನ್ನೋದು, ಯುವಕರನ್ನ ತರಬೇಕು ಮುಂದೆ ಅನ್ನೋದು ನಮ್ಮದು ಅಭಿಪ್ರಾಯ. ಸರ್ಕಾರ ಬೇಕಂತ ನಮಗೆ ಎಲ್ಲ ಬಡವರಿಗೇನು ಈಗ ಅಕ್ಕಿ ಯೋಜನೆ ಅಂತಂದ್ರು ಮೋದಿ ಸರ್ಕಾರ ಕಾಲ್ದು ಹೇಳಿದ್ರು. ಅವ್ರು ಏನೋ ಒಂದು ಮಾಡೋಕೆ ಹೋಗ್ತಾರೆ, ಇವ್ರ ನಡುವೆ ಕಾಲು ಹೇಳ್ಕೊಂಡು ಇಲ್ಲಿ ಬಡವರೆಲ್ಲ ಸಾಯ್ತಾ ಇದ್ದಾರೆ. ಹಂಗಾಗಿ ನಮಗೆ ಇವೆರಡು ಸರ್ಕಾರ ಬೇಡ. ಮುಂದೆ ಯಾವುದೇ ಒಳ್ಳೆ ಸರ್ಕಾರ ಬಂದರೆ ಬಡವರಿಗೆ ಒಳ್ಳೆ ಮಾಡೋ ಸರ್ಕಾರ ಬೇಕು. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಏನಿಲ್ಲ ಸರ್, BJP ಬಂದರೆ ಚೆನ್ನಾಗಿರುತ್ತೆ, ಯುವಕರಿಗೆಲ್ಲ ಒಳ್ಳೇದಾಗುತ್ತೆ ಅಂತ ನಮ್ಮ ಅನಿಸಿಕೆ. ಇಲ್ಲಿನ MP ಕ್ಯಾಂಡಿಡೇಟ್ಸ್ ಬಗ್ಗೆ ಏನು ಹೇಳ್ತೀರಿ? ಅವರು ತುಂಬ ಕೆಲಸ ಮಾಡಿದ್ದಾರೆ, ಅವರೇ ಬಂದರೆ ಚೆನ್ನಾಗಂತಂದು. ಯಾಕಂದ್ರೆ ಆಗ ಹಿಂದೂ ಮುಸ್ಲಿಂ ಅಂತಂದು ಭಾಳ ಭೇದ ಭಾವ ಆಗ್ಬಿಟ್ಟೈತೆ. ಅದು ಯಾವುದು ಬೇಡ, ಅವರು ಬಂದರೆ ನಮ್ಗೆ ಚೆನ್ನಾಗಿರುತ್ತೆ, ಇವ್ರು ಬಂದರೆ ಚೆನ್ನಾಗಿರುತ್ತೆ ಅಂತಂದು ಹೇಳೋಕ್ಕಾಗಲ್ಲ. ಅವರು ಬಂದರೂ ಚೆನ್ನಾಗಿರುತ್ತೆ, ಬಟ್ ನಮಗೆ ಕೆಲಸ ಆಗೋದು ಮುಖ್ಯ ಸರ್. ನಮಗೆ ಯಾರು ಕೆಲಸ ಮಾಡಿಕೊಡ್ತಾರೋ ಅವ್ರು ಮಾಡಬೇಕು. ಅವ್ರು ಬಂದರೆ ನಮಗೆ ತುಂಬ ಚೆನ್ನಾಗಿ ಅನ್ನಿಸುತ್ತೆ. ಸರ್ ನಮಸ್ಕಾರ, ತಮ್ಮ ಹೆಸರು? ರಘುವೀರ್. ಏನು ಕೆಲಸ ಮಾಡ್ತೀರಿ ಸರ್? ಅಗ್ರಿಕಲ್ಚರ್, ವ್ಯವಸಾಯ. ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಮೋದಿ ಅವ್ರು ಬಂದರೆ ಚೆನ್ನಾಗಿರುತ್ತೆ ಸರ್. ಯಾಕೆ ಸರ್? ಒಳ್ಳೆ ಸಿಸ್ಟಮ್ಯಾಟಿಕ್ ಆಗಿದೆ. ಇಲ್ಲಿನ MP ಅವರ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತೀರಿ? ಒಳ್ಳೆ ಕೆಲಸ ಮಾಡಿದ್ರು. ಈಗ MP ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ? ಪರವಾಗಿಲ್ಲ, ಒಳ್ಳೆ ವ್ಯಕ್ತಿ ಇದ್ದಾರೆ. ಬ್ರದರ್, ತಮ್ಮ ಹೆಸರು? ಮೌಲಾ ಸಾಬ್ ಅಂತ. ಏನು ಕೆಲಸ ಮಾಡ್ತೀರಿ? ನಾವು ಡಿಗ್ರಿ ಎಜುಕೇಷನ್ ಮಾಡಿದ್ವಿ, ಎಕ್ಸಾಮ್. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ತಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಮತವನ್ನು ಚಲಾಯಿಸ್ತೀವಿ, ಗೆದ್ದ ಮೇಲೆ ಇದಾಗುತ್ತೆ. ಏನು ಮೆಸೇಜ್ ಕೊಡ್ತೀರಿ ನೀವು ಯುವಕರಿಗೆ? ಯುವಕರಿಗೆ ಏನಿಲ್ಲ, ಇವಾಗ ಭಾಳ ಎಜುಕೇಟೆಡ್ ಹುಡುಗರು ಭಾಳ ಜನ ಪ್ರತಿ ವರ್ಷ ಇಷ್ಟು ಸ್ಟ್ರೆಂತ್ ಅಂತ ಎಜುಕೇಟೆಡ್ ಹುಡುಗರು ಬರ್ತಿದ್ದಾರೆ, ಬಟ್ ಕೆಲಸ ಯಾರಿಗೆ ಸಿಗ್ತಾ ಇಲ್ಲ. ಅದು ನನ್ನ ಸೇರಿ ಹೇಳಕೊಂತೀನಿ.
ಕೆಲಸ ಇವಾಗ ಎಜುಕೇಷನ್ ಉದ್ಯೋಗ ಭಾಳ ಇಂಪಾರ್ಟೆಂಟ್. ಉದ್ಯೋಗವನ್ನು ಭಾಳ 15 ವರ್ಷದಿಂದ ಎಲ್ಲರೂ ಹೇಳ್ತಿದ್ದಾರೆ ಸರ್ಕಾರ ಯಾವ ಸರ್ಕಾರ ಬರಲಿ ಉದ್ಯೋಗ ಕೊಡ್ತೀವಿ. ಮೊದಲು ಕೂಡ ಸಹ ಭಾಳಷ್ಟು ಇವಾಗ ಅತಿ ಕಡಿಮೆ ಸಿಗೋದಂದ್ರೆ ಉದ್ಯೋಗನೇ. ಉದ್ಯೋಗ ಇಲ್ಲಾಂದರೆ ಇವಾಗ ಏನೂ ಮಾಡೋಕ್ಕಾಗಲ್ಲ ಸರ್. ಇಲ್ಲಾಂದರೆ ಆಮೇಲೆ ಏನಂತಾರ ಸ್ವಂತ ಕಸುಬು ಅಂತಾರಲ್ಲ ಅಂಥವು ಮಾಡ್ಕೊಂಡು ಕುಂದ್ರಬೇಕಾಗತ್ತೆ ಎಲ್ಲರೂ. ಹಂಗಾಗಿ ನಾವು ಸದ್ಯ ಹೇಳ್ಬೇಕಂದ್ರೆ ಡೆವಲಪ್ ಆಗೋಲ್ದು ಎಲ್ಲ. ಎಜುಕೇಷನ್ ಸಿಗ್ತಿದೆ ಬಟ್ ಉದ್ಯೋಗ ಸಿಗ್ತಾ ಇಲ್ಲ. ನಮಸ್ಕಾರ, ತಮ್ಮ ಹೆಸರು? ನಮಸ್ಕಾರ, ಭೀಮಾಜಿ. ಏನು ಕೆಲಸ ಮಾಡ್ತೀರಿ? ನಾವು VRS ತೊಗೊಂಡಿದ್ದೀವಿ, ಈಗ ಸೇಲ್ಸ್ ಬಿಸ್ನೆಸ್ ಮಾಡ್ತೀವಿ. ಸರ್, ಇವಾಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಮೋದಿ ಬರಬೇಕಷ್ಟೇ. ಯಾಕೆ ಸರ್? ಇವಾಗ ದೇಶ ಉಳಿಬೇಕಂದ್ರೆ ಮೋದಿ ಬೇಕು. ಬೇರೆ ನಾಯಕರುಗಳು ಬಂದ್ರೆ ಆಗಲ್ಲ. ಬೇರೆ ನಾಯಕರಿಗೆ ಏನು ಬರೀ ಲೂಟಿ ಹೊಡೆದಿದ್ದಾರೆ, ಇಳಿದವ್ರಿಗೆ ಇನ್ನೇನಿದೆ, ಏನು ಉಳಿಸಿದ್ದಾರೆ ಹೇಳಿ. ಅದಕ್ಕೆ ಮೋದಿ ಬೇಕು ಅಂತ. ಇಲ್ಲಿನ MP ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ? MP ಅಭ್ಯರ್ಥಿ ಶ್ರೀರಾಮುಲು ಬರಬೇಕು. ನಮಸ್ಕಾರ, ತಮ್ಮ ಹೆಸರು? ಕೃಷ್ಣ ಅಂತ. ಏನು ಕೆಲಸ ಮಾಡ್ತೀರಿ? ಪಾಂಚೆ ಮಾಡ್ತಿದ್ದೆ, ಅಂಗಡಿ ಮಾಡಿದೆ. ಈಗ ಎಲೆಕ್ಷನ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? BJP ಬರ್ಬೇಕಂತ ಎಲ್ಲ ಆಸೆ ಸರ್. ಯಾಕೆ? ಮೋದಿ ಒಳ್ಳೆ ಇದು, ಮೋದಿ ದೇಶಕ್ಕೆ ಒಳ್ಳೆ ಇದು ಅಲ್ಲ, ಒಳ್ಳೆ ವ್ಯಕ್ತಿ. ಅದು ಬರೋಕೆ ನಮಗೆ ಆಸೆ ಅಷ್ಟೇ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಹೊಸಪೇಟೆ ಜನರ ರಾಜಕೀಯ ಲೆಕ್ಕಾಚಾರ ಏನಿತ್ತು ಅಂತ. ಮುಂದಿನ ಕ್ಷೇತ್ರದಲ್ಲಿ ಮತ್ತೆ ಭೇಟಿಯಾಗ್ತೀನಿ. ನಮಸ್ಕಾರ.